Hello everyone, welcome our education channel We Learn Together. ಈ ವಿಡಿಯೋದಲ್ಲಿ ಶೈಕ್ಷಣಿಕ ಮನೋವಿಜ್ಞಾನದ ಪ್ರಶ್ನೋತ್ತರಗಳ ಎರಡನೇ ಸರಣಿಯನ್ನು ನೋಡ್ತಾ ಹೋಗೋಣ. ಆಲ್ರೆಡಿ 100 ಪ್ರಶ್ನೋತ್ತರಗಳ ಒಂದು ಸರಣಿಯನ್ನು ನಾವು ನೋಡಿದ್ದೇವೆ, ಕಂಪ್ಲೀಟ್ ಮಾಡಿ ಆಗಿದೆ. ಈಗ ಅದೇ 100 ಪ್ರಶ್ನೋತ್ತರಗಳ ಎರಡನೇ ಸರಣಿಯಾಗಿದೆ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ. ಡೈರೆಕ್ಟ್ ಆಗಿ ಕೇಳುವಂತಹ ಪ್ರಶ್ನೆಗಳಿಗೆ ಇವು ತುಂಬ ಹೆಲ್ಪ್ಫುಲ್ ಆಗುವಂಥದ್ದು. ಕೆಲವೊಂದಿಷ್ಟು ಅನ್ವಯಿಕ ಪ್ರಶ್ನೆಗಳಿರುತ್ತೆ, ಅವುಗಳಿಗೆ ಕಾನ್ಸೆಪ್ಟನ್ನು ಅರ್ಥ ಮಾಡಿಕೊಂಡ್ರೆ ನೀವು ಉತ್ತರವನ್ನು ಈಸಿಯಾಗಿ ಫೈಂಡ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳಿಕ್ಕೂ ಸಹ ಈ ಡೈರೆಕ್ಟ್ ಕ್ವಶನ್ಗಳು ಸಹಾಯ ಮಾಡುತ್ತೆ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ವಿ ಲರ್ನ್ ಟುಗೆದರ್ ಎಜುಕೇಷನ್ ಚಾನಲನ್ನು ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಅಥವಾ ನಮ್ಮ ಚಾನಲ್ಗೆ ನ್ಯೂ ಯೂಸರ್ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ ಒತ್ತುವ ಮೂಲಕ ನಮಗೆ ನೋಟಿಫೈ ಆಗಿರಿ. ಫಸ್ಟ್ ಕ್ವಶನ್ ಇರೋಂಥದ್ದು ಅಂದರೆ 101ನೇ ಪ್ರಶ್ನೆ. ದೊಡ್ಡವರು ಸಣ್ಣವರಂತೆ ವರ್ತಿಸುವುದು ಯಾವ ರಕ್ಷಣಾ ತಂತ್ರಕ್ಕೆ ಉದಾಹರಣೆ? ಹಿನ್ನಡೆ ಅಥವಾ ಹಿಮ್ಮುಖ ದೊಡ್ಡ ಮಕ್ಕಳ ಇದ್ದಂಥವ್ರು ಯಾರಾದರೂ ಬೈದರು ಅಂತ ಕೂಡಲೇ ಅಥವಾ ಯಾವುದೋ ಒಂದು ಸಣ್ಣ ತಪ್ಪಿಗೆ ಸಣ್ಣ ಮಕ್ಕಳಂತೆ ಅಳುತ್ತಾ ಕೂತ್ಕೊಳ್ಳುವಂಥದ್ದು, ಸಣ್ಣ ಮಕ್ಕಳಂತೆ ಮನೆಯಿಂದ ಹೊರ ಹೋಗುವಂಥದ್ದು, ಈ ರೀತಿಯಾಗಿ ವರ್ತನೆಯನ್ನು ಮಾಡ್ತಿರ್ತಾರೆ. ಇದು ಹಿನ್ನಡೆಯ ರಕ್ಷಣಾ ತಂತ್ರಕ್ಕೆ ಉದಾಹರಣೆಯಾಗಿದೆ. ಸಮತೋಲನ ವ್ಯಕ್ತಿ ಎಂದರೆ ಯಾರನ್ನು ಕರೀತಾರೆ? ಮಾನಸಿಕ ಸ್ವಾಸ್ಥ್ಯವುಳ್ಳ ವ್ಯಕ್ತಿತ್ವ. ಯಾವ ವ್ಯಕ್ತಿ ಮಾನಸಿಕವಾಗಿ ಸ್ವಸ್ಥನಾಗಿರ್ತಾನೋ ಆತನನ್ನು ಸಮತೋಲನ ವ್ಯಕ್ತಿ ಅಂತ ಕರಿತೇವೆ. ಆತ ಸುಖ ಆಗಲಿ ದುಃಖ ಆಗಲಿ ಅದನ್ನು ಸಮಾನವಾಗಿ ಸ್ವೀಕರಿಸ್ತಾನೆ. ಯಾವ ರೀತಿಯಾಗಿ ಅದನ್ನು ಬ್ಯಾಲೆನ್ಸ್ ಮಾಡಬೇಕು ಅನ್ನುವಂಥದ್ದನ್ನು ಆತ ತಿಳಿದಿರ್ತಾನೆ. 103ನೇ ಪ್ರಶ್ನೆ. ಅಸಹಜ ಭಯವನ್ನು ಕರೆಯುವಂಥದ್ದು ಫೋಬಿಯಾ ಅಂತ ಕರೀತಾರೆ. ಅಸಹಜ ಭಯ, ಯಾವುದಕ್ಕೆ ಭಯವನ್ನು ಪಡುವಂತಹ ಅವಶ್ಯಕತೆ ಇರೋದಿಲ್ವೋ ಅಂತಹವೆಲ್ಲ ಕೆಲವೊಬ್ಬರಿಗೆ ಭಯಗಳನ್ನು ಉಂಟು ಮಾಡುತ್ತೆ. ಕೆಲವೊಬ್ಬರಿಗೆ ನೀರನ್ನು ಕಂಡ್ರೆ ಭಯ ಇರುತ್ತೆ, ವಾಟರ್ ಫೋಬಿಯಾ ಅಂತ ಕರಿತೇವೆ ಅದನ್ನು. ಕತ್ತಲನ್ನು ಕಂಡ್ರೆ ಭಯ ಇರುತ್ತೆ, ಕತ್ತಲಿನಲ್ಲಿ ಹೋಗಲಿಕ್ಕೆ ಭಯ ಪಡ್ತಾರೆ. ಅದು ಸಹ ಅವೆಲ್ಲವನ್ನು ಫೋಬಿಯಾ ಅಂತ ಕರೆಯುವಂಥದ್ದು. ಉದ್ದೇಶಪೂರ್ವಕ ವಿಸ್ಮೃತಿ ದಮನ ಅಂತ ಕರಿತೇವೆ. ಉದ್ದೇಶಪೂರ್ವಕವಾಗಿ ಯಾವುದೋ ಕಹಿ ಘಟನೆಯನ್ನು ಅಥವಾ ಯಾವುದೋ ಬೇಡದ ವಿಷಯವನ್ನು ನಾವು ಉದ್ದೇಶಪೂರ್ವಕವಾಗಿ ಮರೀಲಿಕ್ಕೆ ಪ್ರಯತ್ನವನ್ನು ಪಡ್ತೇವೆ. ಈ ರೀತಿಯಾಗಿ ಉದ್ದೇಶಪೂರ್ವಕವಾಗಿ ನಾವು ಏನನ್ನು ಮರೀಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ ಅಂದರೆ ಅದನ್ನು ದಮನ ಅಂತ ಹೇಳಿ ಕರೆಯುವಂಥದ್ದು. ಒಬ್ಬ ವಿದ್ಯಾರ್ಥಿಗೆ ಓದುವುದು ಇಷ್ಟವಿಲ್ಲ ಮತ್ತು ಪರೀಕ್ಷೆಯಲ್ಲಿ ಫೇಲ್ ಆಗುವುದು ಇಷ್ಟವಿಲ್ಲ. ಈ ರೀತಿಯ ಮಾನಸಿಕ ಸಂಘರ್ಷಕ್ಕೆ ಏನಂತ ಕರೀತಾರೆ? ಅಪಗಮ ಅಂತ ಕರೆಯುವಂಥದ್ದು. ಇಲ್ಲಿ ಹೇಗೆ ಎರಡೂ ನೆಗೆಟಿವ್ ಇರುವಂಥದ್ದು. ಓದಲಿಕ್ಕೂ ಇಷ್ಟವಿಲ್ಲ, ಅದು ನೆಗೆಟಿವ್ ಆಗಿರುತ್ತೆ. ಹಾಗೆ ಪರೀಕ್ಷೆಯಲ್ಲಿ ಫೇಲ್ ಆಗುವಂಥದ್ದು ಇಷ್ಟವಿಲ್ಲ, ಅದು ನೆಗೆಟಿವ್. ಆದರೆ ಆ ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ಪಾಸ್ ಆಗಬೇಕು ಅಂತಿದ್ರೆ ಓದಲೇಬೇಕು, ಇಷ್ಟ ಇಲ್ಲದ ಕೆಲಸವನ್ನು ಮಾಡಲೇಬೇಕು. ಓದೋದು ಇಷ್ಟ ಇಲ್ಲ ಅಂತ ಹೇಳಿ ಆತ ಬಿಟ್ಟ ಅಂದರೆ ಆತ ಪರೀಕ್ಷೆಯಲ್ಲಿ ಫೇಲ್ ಆಗುವಂಥದ್ದು ನಿಶ್ಚಿತ. ಎರಡೂ ಸಹ ನೆಗೆಟಿವ್ ಒಂದು ಪರಿಣಾಮವನ್ನು ಬೀರುವಂಥದ್ದಾಗಿದೆ. ಇದನ್ನು ಅಪಗಮ ದ್ವಂದ್ವ ಅಂತ ಕರೆಯುವಂಥದ್ದು. ನೆಕ್ಸ್ಟ್, ಬೀಜ ಮೊಳೆಯುವ ಪರಿಕಲ್ಪನೆಯನ್ನು ಬೋಧಿಸಲು ಪರಿಣಾಮಕಾರಿಯಾದಂತಹ ವಿಧಾನ ಯಾವುದು? ವಿದ್ಯಾರ್ಥಿಗಳು ಬೀಜಗಳನ್ನು ನೆಟ್ಟು ಬೀಜ ಮೊಳೆಯುವಂತಹ ಹಂತಗಳನ್ನು ವೀಕ್ಷಣೆ ಮಾಡುವಂಥದ್ದು. ಇಲ್ಲಿ ಬೀಜ ಮೊಳೆಯುವ ಪರಿಕಲ್ಪನೆಯನ್ನು ಬೋಧಿಸಲಿಕ್ಕೆ ಇದು ಸಹಾಯವನ್ನು ಮಾಡಿದಂತಾಗುತ್ತೆ. ನೆಕ್ಸ್ಟ್ 107ನೇ ಕ್ವಶನ್. ಅಣುಬೋಧನೆ ಎಂದರೆ ಶಿಕ್ಷಕರ ಮಾದರಿ ತರಬೇತಿ ಅಥವಾ ಮಾದರಿ ಬೋಧನೆ. B.Edನ್ನು ನೀವು ಸೆಮ್ ವೈಸ್ B.Edನ್ನು ಮುಗಿಸಿದ್ದೀರಿ ಅಂದರೆ ಫಸ್ಟ್ ಸೆಮ್ನಲ್ಲಿ ಈ ಅಣುಬೋಧನೆಯನ್ನು ಮೈಕ್ರೋ ಟೀಚಿಂಗನ್ನು ನಾವು ನೋಡ್ತೇವೆ. ಅದನ್ನು ಕಂಡಕ್ಟ್ ಮಾಡಿರ್ತಾರೆ. ಒಂದು ಸ್ಕಿಲ್ಲನ್ನು ಒಂದು ಸಮಯದಲ್ಲಿ ಮಾಡುವಂಥದ್ದು. ಶಿಕ್ಷಕರಾದಂಥವರು ನೆಕ್ಸ್ಟ್ ವರ್ಗಕೋಣೆಗೆ ಹೋದ ನಂತರ ಯಾವ ರೀತಿಯಾಗಿ ಕಲಿಸುವಲ್ಲಿ ನಾವು ಯಾವ ರೀತಿಯಾಗಿ ಮಕ್ಕಳನ್ನು ಮೋಟಿವೇಟ್ ಮಾಡುವಂಥದ್ದು, ಹಾಗೆ ಬ್ಲ್ಯಾಕ್ ಬೋರ್ಡನ್ನು ಯೂಸ್ ಮಾಡುವಂತಹ ರೀತಿ ಹೇಗೆ, ಹಾಗೆ ಕ್ವಶನನ್ನು ಯಾವ ರೀತಿಯಾಗಿ ಫ್ರೇಮ್ ಮಾಡಬೇಕು, ಕ್ವಶನ್ ಹೇಗೆ ಕೇಳಬೇಕು, ಇವೆಲ್ಲವನ್ನು ಈ ಮಾದರಿ ತರಬೇತಿಯಲ್ಲಿ ಅಥವಾ ಮೈಕ್ರೋ ಟೀಚಿಂಗ್ನಲ್ಲಿ ತಿಳಿಲಾಗುತ್ತೆ. ಕಲಿಕೆ ಎಂಬುದು ಒಂದು ರೀತಿಯ ವರ್ತನೆಯಲ್ಲಿ ಬದಲಾವಣೆ ಉಂಟಾಗುವಂಥದ್ದು ಕಲಿಕೆ. ಇನ್ನೊಂದು ಹೇಳಬೇಕು ಅಂದರೆ ವರ್ತನೆಯಲ್ಲಿ ಶಾಶ್ವತವಾದ ಬದಲಾವಣೆ ಉಂಟಾಗುವಂಥದ್ದನ್ನು ಕಲಿಕೆ ಅಂತ ಕರಿತೇವೆ. ಟೆಂಪರರಿಗಾಗಿ ಉಂಟಾಗುವಂತಹ ಬದಲಾವಣೆಗಳನ್ನು ಕಲಿಕೆ ಅಂತ ಕರೆಯೋದಿಲ್ಲ. ದರ್ಪಣದ ಸಹಾಯದಿಂದ ಚಿತ್ರ ಬರೆಯುವ ಉಪಕರಣವನ್ನು ಯಾವುದರಲ್ಲಿ ಬಳಸ್ತಾರೆ? ಸಂವೇದನಾ ಗತಿ ಕಲಿಕೆಯಲ್ಲಿ ಇದನ್ನು ಬಳಸ್ತಾರೆ. ದರ್ಪಣದ ಸಹಾಯದಿಂದ ಕನ್ನಡಿಯನ್ನು ನೋಡಿಕೊಂಡು ಕನ್ನಡಿಯಲ್ಲಿ ಯಾವ ರೀತಿಯಾಗಿ ಬಿಂಬ ಕಾಣುತ್ತೋ ಆ ಬಿಂಬದ ಆಧಾರದ ಮೇಲೆ ಚಿತ್ರವನ್ನು ಬಿಡಿಸುವಂಥದ್ದಾಗಿದೆ ಇದು.
ನೆಕ್ಸ್ಟ್ ಪರಿಪಕ್ವನ ಅನ್ನುವಂಥದ್ದು ಒಂದು ಸ್ವಾಭಾವಿಕ ಪ್ರಕ್ರಿಯೆ. ವ್ಯಕ್ತಿಯ ಏಜ್ ಅಥವಾ ವಯಸ್ಸು ಹೆಚ್ಚು ಆಗ್ತಾ ಹೋದಂತೆ ಆ ಪರಿಪಕ್ವನದ ಮಟ್ಟ ಏರಿಕೆ ಆಗ್ತಾ ಹೋಗುವಂಥದ್ದು. ಕಲಿಯುವ ವಕ್ರದಲ್ಲಿ ಸಮತಲ ಹಂತವನ್ನು ಸೂಚಿಸುವಂಥದ್ದು. ಕಲಿಕೆಯ ಸ್ಥಗಿತತೆಯನ್ನು ಸೂಚಿಸುತ್ತೆ. ಇದು ಕಲಿಕೆಯ ವಕ್ರ ಅಂದರೆ ಪ್ರಾರಂಭದಲ್ಲಿ ಕಲಿಕೆ ಏರುಗತಿಯಲ್ಲಿ ಸಾಗ್ತಾ ಹೋಗುತ್ತೆ, ನಂತರ ಒಂದು ಹಂತವನ್ನು ತಲುಪಿದ ನಂತರ ಕಲಿಕೆಯ ಸಮತಲ ಉಂಟಾಗುತ್ತೆ. ಇಲ್ಲಿ ಏನಾಗುತ್ತೆ, ಯಾವುದೇ ರೀತಿಯಾದಂಥ ಕಲಿಕೆ ಕಂಡುಬರೋದಿಲ್ಲ. ಇದರ ನಂತರ ಕಲಿಕೆ ಮತ್ತೆ ಏರಿಕೆಯನ್ನು ಕಾಣುತ್ತೆ. ನೇರವಾಗಿ ಅವಲೋಕಿಸಲು ಸಾಧ್ಯವಿರದ ಮಾನಸಿಕ ಪ್ರಕ್ರಿಯೆಗಳನ್ನು ಅವಲಂಬಿಸಿರುವಂತಹ ಕಲಿಕೆ ಜ್ಞಾನಾತ್ಮಕ ಕಲಿಕೆ. ಇದನ್ನು ನೇರವಾಗಿ ಅವಲೋಕನ ಮಾಡಲಿಕ್ಕೆ ಸಾಧ್ಯ ಇರಲ್ಲ, ಆದರೆ ಮಾನಸಿಕವಾಗಿರುತ್ತೆ. ನಾವು ಇಂಟೆಲಿಜೆನ್ಸ್ ಇದನ್ನು ನಾವೊಂದು ಜ್ಞಾನಾತ್ಮಕ ಕಲಿಕೆ ಅಂತ ಕರಿತೇವೆ. ಇದನ್ನು ನೇರವಾಗಿ ನಾವು ಪೆನ್ಸಿಲ್ ಪರೀಕ್ಷೆಗಳ ಮೂಲಕ ಅದನ್ನು ಪರೀಕ್ಷೆ ಮಾಡ್ತೇವೆ ಹೊರತಾಗಿ ಆ ನೇರವಾಗಿ ಅವಲೋಕನವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕಲಿಕೆಯ ಆಯಾಸದ ಪರಿಣಾಮ. ಕಲಿಕೆಯ ಸಾಮರ್ಥ್ಯ ತಕ್ಷಣ ಕಡಿಮೆ ಆಗುತ್ತೆ. ಕಲಿಕೆಯನ್ನು ಮಾಡ್ತಾ ಇದ್ದಾರೆ, ಕಲಿಯುವಂತಹ ವಿದ್ಯಾರ್ಥಿಗಳಲ್ಲಿ ಆಯಾಸ ಉಂಟಾಯಿತು ಅಂದರೆ ಕಲಿಯುವಂತಹ ಸಾಮರ್ಥ್ಯ ಕಡಿಮೆ ಆಗುತ್ತೆ, ಕಲಿಕೆಯಲ್ಲಿ ಆಸಕ್ತಿ ಕಡಿಮೆ ಆಗುತ್ತೆ, ಕಲಿಯುವ ರೀತಿಯಲ್ಲಿ ಬದಲಾವಣೆ ಆಗುತ್ತೆ, ಕಲಿಕೆ ಯಾಂತ್ರಿಕವಾಗಿ ಆಗುತ್ತೆ. ಮಾಡಬೇಕಲ್ಲ ಅನ್ನುವಂಥ ಕಾರಣಕ್ಕೆ ಕಲಿಕೆ ನಡೀತಾ ಇರುತ್ತೆ, ಅಲ್ಲಿ ಇಂಟ್ರೆಸ್ಟ್ ಅನ್ನುವಂಥದ್ದು ಇರೋದಿಲ್ಲ. ನೆಕ್ಸ್ಟ್ 114ನೇ ಪ್ರಶ್ನೆ. ಒಂದು ಕೌಶಲದ ಹೆಚ್ಚು ಉಳಿಕೆ ಸಾಧ್ಯವಾಗುವುದು ಆ ಕಲಿಕೆಯು ಅತಿಯಾದ ಕಲಿಕೆಯಾದಾಗ. ಕೌಶಲ ಅಂದರೆ ಸ್ಕಿಲ್. ಯಾವುದೇ ಸ್ಕಿಲ್ಲನ್ನು ನಾವು ಕಲ್ತಿದ್ದೇವೆ ಅಂದರೆ ಆ ಸ್ಕಿಲ್ ನಮಗೆ ಸರಿಯಾಗಿ ಬರಬೇಕು ಅಂದರೆ ಆ ಸ್ಕಿಲ್ಲನ್ನು ಪುನರ್ ನಾವು ಬಳಕೆಯನ್ನು ಮಾಡಬೇಕಾ ಇರಬೇಕು. ಫಾರ್ ಎಕ್ಸಾಂಪಲ್, ಸೈಕಲನ್ನು ಒಬ್ಬ ವಿದ್ಯಾರ್ಥಿ ಕಲ್ತಿದ್ದಾನೆ ಅಂದರೆ ಆತ ಸೈಕಲ್ ಕಲಿಯುವಿಕೆಯಲ್ಲಿ ಸರಿಯಾಗಿ ಶಕ್ತನಾಗುವಂಥದ್ದು ಯಾವಾಗ, ಅತಿಯಾಗಿ ಸೈಕಲನ್ನು ಓಡಿಸಿ ಪ್ರಾಕ್ಟೀಸ್ ಆದ ನಂತರ ಆ ಕೌಶಲ್ಯ ಆತನಲ್ಲಿ ಉಳಿದಿರುತ್ತೆ. ಕಲಿಕೆಯ ಸಮತಲವನ್ನು ಈ ಅವಧಿ ಎಂದು ವ್ಯಾಖ್ಯಾನಿಸಲಾಗುತ್ತದೆ. ಪ್ರಸ್ತುತ ಪ್ರಗತಿಯಲ್ಲಿರದೆ ಮುಂದಿನ ದಿನಗಳಲ್ಲಿ ಗರಿಷ್ಠ ಮಟ್ಟದ ಪ್ರಗತಿ ಕಾಣಿಸಿಕೊಳ್ಳುವಂತಹ ಅವಧಿ ಅಂತ ಹೇಳಿ ಅದನ್ನು ವ್ಯಾಖ್ಯಾನಿಸಲಾಗುತ್ತೆ. ಕಲಿಕೆಯ ಸಮತಲದಲ್ಲಿ ಈ ರೀತಿಯಾಗಿ ಸಮತಲ ಇರುತ್ತೆ. ಪ್ರಸ್ತುತ ಯಾವುದೇ ಪ್ರಗತಿ ಅನ್ನುವಂಥದ್ದು ಇರೋದಿಲ್ಲ, ಆದರೆ ಮುಂದಿನ ದಿನದಲ್ಲಿ ಏರಿಗತಿಯಲ್ಲಿ ಪ್ರಗತಿ ಕಾಣಿಸಿಕೊಳ್ಳುವಂಥದ್ದನ್ನು ಕಲಿಕೆಯ ಸಮತಲ ಅಥವಾ ಪೀಠಭೂಮಿ ಹಂತ ಅಂತ ಕರೆಯುವಂಥದ್ದು. ನೆಕ್ಸ್ಟ್ 116ನೇ ಪ್ರಶ್ನೆ. ಬೋಧನಾ ನಿಯಮಗಳನ್ನು ಯಾವ ಆಧಾರದ ಮೇಲೆ ನಿರೂಪಿಸಿದ್ದಾರೆ? ಮಕ್ಕಳ ಕಲಿಕೆಯ ಶಕ್ತಿಯ ಆಧಾರದ ಮೇಲೆ. ಮಕ್ಕಳು ಯಾವ ರೀತಿಯಾಗಿ ಕಲಿತಾರೆ, ಅವರ ಕಲಿಕೆಯ ಶಕ್ತಿ ಎಷ್ಟಿದೆ ಆಧಾರದ ಮೇಲೆ ಬೋಧನಾ ನಿಯಮಗಳನ್ನು ರೂಪಿಸಣೆ ಮಾಡಲಾಗಿದೆ. ಪ್ರಯತ್ನ ಪ್ರಮಾದ ಕಲಿಕೆಯನ್ನು ಪ್ರಚುರಪಡಿಸಿದಂಥವರು ತಾರಂಡೈಕ್. ಪ್ರಯತ್ನಗಳ ಸಂಖ್ಯೆ ಅಧಿಕ ಆಗ್ತಾ ಹೋದಾಗಿ ಪ್ರಮಾದಗಳ ಸಂಖ್ಯೆ ಕಡಿಮೆ ಆಗ್ತಾ ಹೋಗುತ್ತೆ ಅನ್ನುವಂಥದ್ದನ್ನು ಇವರು ಪ್ರಯತ್ನ ಪ್ರಮಾದ ಕಲಿಕೆಯಲ್ಲಿ ತಿಳಿಸಿದ್ದಾರೆ. ಎಸ್ಸಾರ್ಬಾಂಡ್ ಸಿದ್ಧಾಂತವನ್ನು ಮಂಡಿಸಿದ ಮನೋವಿಜ್ಞಾನಿ ಥಾರಂಡೈಕ್. ಪ್ರಚೋದನೆ ಮತ್ತು ಪ್ರತಿಕ್ರಿಯೆಗಳ ಸಂಬಂಧವೇ ಕಲಿಕೆ ಎಂದ ಮನೋವಿಜ್ಞಾನಿ ಥಾರಂಡೈಕ್. ಪ್ರಚೋದನೆ ಅಂದರೆ ಸ್ಟಿಮ್ಯುಲಸ್, ಹಾಗೆ ಪ್ರತಿಕ್ರಿಯೆ ರೆಸ್ಪಾನ್ಸ್ ಎಸ್ಸಾರ್ಬಾಂಡ್ ಅಂತ ಕರೆಯುವಂಥದ್ದು. ಥಾರಂಡೈಕ್ ತನ್ನ ಪ್ರಯೋಗದಿಂದ ನಿರೂಪಿಸಿದ ಪ್ರಮುಖ ಕಲಿಕೆಯ ನಿಯಮಗಳು 3 ನಿಯಮಗಳನ್ನು ತಿಳಿಸಿದ್ದಾರೆ. ಥಾರಂಡೈಕ್ ತನ್ನ ಪ್ರಯತ್ನ ದೋಷ ಪ್ರಯೋಗದಲ್ಲಿ ಪ್ರಧಾನವಾಗಿ ಬಳಸಿಕೊಂಡಂತಹ ಪ್ರಾಣಿ ಬೆಕ್ಕು. ಈ ಬೆಕ್ಕನ್ನು ಒಂದು ಕೇಜ್ನಲ್ಲಿ ಅಥವಾ ಒಂದು ಗೂಡಿನಲ್ಲಿ ಕೂಡ ಹಾಕಲಾಗಿರುತ್ತೆ. ಆ ಒಂದು ಗೂಡಿನಲ್ಲಿ ಆಹಾರ ದಾನಿಯನ್ನು ಇಡಲಾಗುತ್ತೆ. ಅದರಲ್ಲಿನ ಆಹಾರ ದಾನಿ ಸುಲಭವಾಗಿ ಈ ಬೆಕ್ಕಿನ ಕೈಗೆ ಸಿಗ್ತಾ ಇರೋದಿಲ್ಲ. ಬದಲಾಗಿ ಆ ಗೂಡಿನಲ್ಲಿರುವಂತಹ ಒಂದು ಒತ್ತುಗುಂಡಿಯನ್ನು ಒತ್ತಿದಾಗ ಮಾತ್ರ ಆಹಾರ ದಾನಿಯಲ್ಲಿ ಆಹಾರ ಬಂದು ಬೀಳ್ತಾ ಇತ್ತು. ಪ್ರಾರಂಭದಲ್ಲಿ ಬೆಕ್ಕಿಗೆ ಈ ಯಾವುದೇ ಅಂಶಗಳು ತಿಳಿದಿರೋದಿಲ್ಲ. ಅದು ಆಹಾರಕ್ಕಾಗಿ ಹಾರುವಂಥ ಕೆಲಸವನ್ನು ಮಾಡ್ತಾ ಇರುತ್ತೆ. ಯಾವುದೋ ಒಂದು ಸಮಯದಲ್ಲಿ ಅಚಾನಕ್ ಆಗಿ ಆ ಒತ್ತುಗುಂಡಿಯನ್ನು ಒತ್ತುತ್ತೆ, ಆಗ ಆಹಾರ ದಾನಿಯಲ್ಲಿ ಆಹಾರ ಬಂದು ಬೀಳುತ್ತೆ. ಇದೇ ಪ್ರಯತ್ನವು ಬಹಳಷ್ಟು ಬಾರಿ ಮಾಡಿದ ನಂತರ ಬೆಕ್ಕಿಗೆ ಆ ಒತ್ತುಗುಂಡಿಯನ್ನು ಒತ್ತಿದಾಗ ಆಹಾರ ಬರುತ್ತೆ ಅನ್ನುವಂಥದ್ದು ತಿಳಿಯುತ್ತೆ. ಬೆಕ್ಕು ಯಾವುದೇ ತಪ್ಪಿಲ್ಲದೆ ಆ ಆಹಾರ ದಾನಿಯ ಒತ್ತುಗುಂಡಿಯನ್ನೇ ಒತ್ತುವಂಥದ್ದನ್ನು ಕೆಲಸವನ್ನು ಮಾಡುತ್ತೆ. ಈ ರೀತಿಯಾಗಿ ಪ್ರಯತ್ನಗಳ ಸಂಖ್ಯೆ ಹೆಚ್ಚಾದಂತೆ ದೋಷ ಕಡಿಮೆ ಆಗುತ್ತೆ ಅನ್ನುವಂಥದ್ದನ್ನು ಥಾರಂಡೈಕ್ ತೋರಿಸಿದ್ದಾರೆ. ನೆಕ್ಸ್ಟ್, ಮರಳಿ ಯತ್ನವ ಮಾಡು ಎನ್ನುವ ಗಾದೆ ಯಾವ ಕಲಿಕಾ ಸಿದ್ಧಾಂತಕ್ಕೆ ಅನ್ವಯಿಸುತ್ತೆ? ಪ್ರಯತ್ನ ಪ್ರಮಾದ ಕಲಿಕೆ. ಮರಳಿ ಯತ್ನವ ಮಾಡು. ಒಮ್ಮೆ ಸೋಲು ಉಂಟಾಯ್ತಾ ಮತ್ತೆ ಪ್ರಯತ್ನವನ್ನು ಮಾಡಬೇಕು. ಹಳೆಯದಾಗಿ ಮಾಡಿದಂತಹ ತಪ್ಪುಗಳನ್ನು ಪುನಃ ಮಾಡದೆ ಈ ಪ್ರಯತ್ನಗಳು ಹೆಚ್ಚಾಗ್ತಾ ಹೋದಂತೆ ನಮಗೆ ಜಯ ಸಿಗುತ್ತೆ ಅನ್ನುವಂಥದ್ದನ್ನು ತಿಳಿಸುತ್ತೆ. ಇದು ಥಾರಂಡೈಕ್ ರವರ ಕಲಿಕೆಯ ಯಾವ ನಿಯಮ ಕಲಿಕೆಯ ವರ್ಗಾವಣೆಯನ್ನು ಸೂಚಿಸುತ್ತೆ?
ಸಮಾನ ಮೂಲಾಂಶಗಳ ನಿಯಮ. ಕಲಿಯುತ್ತಿರುವ ಎರಡು ಸನ್ನಿವೇಶ ಅಥವಾ ಎರಡು ಕೌಶಲಗಳ ನಡುವೆ ಸಮಾನ ಮೂಲ ಅಂಶಗಳಿದ್ರೆ, ಎರಡರಲ್ಲೂ ಸಿಮಿಲರ್ ಇರುವಂತಹ ಅಂಶಗಳಿದ್ರೆ ಕಲಿಕೆ ಸುಲಭವಾಗಿ ವರ್ಗಾವಣೆಯಾಗುತ್ತೆ ಅನ್ನುವಂಥದ್ದನ್ನು ತಾರಂಡೆಕ್ ತಿಳಿಸಿದ್ದಾರೆ. ಇನ್ನು ಫಲಿತಾಂಶದ ಅರಿವು ಕಲಿಕೆ ಸುಧಾರಣೆಗೆ ಕಾರಣವಾಗುತ್ತದೆ. ಈ ಹೇಳಿಕೆ ಪರಿಣಾಮ ನಿಯಮಕ್ಕೆ ಅನ್ವಯಿಸುತ್ತೆ ಅಥವಾ ಪರಿಣಾಮ ನಿಯಮಕ್ಕೆ ಅನುಗುಣ ಆಗಿದೆ. ಫಲಿತಾಂಶ ಯಾವ ರೀತಿಯಾಗಿ ನಮ್ಮ ಫಲಿತಾಂಶ ಬಂದಿದೆ ಅನ್ನುವಂಥದ್ದನ್ನು ತಿಳಿದುಕೊಂಡ್ರೆ ಅದು ನಮ್ಮ ಮುಂದಿನ ಕಲಿಕೆಯನ್ನು ಸುಧಾರಣೆ ಮಾಡುತ್ತೆ. ಯಾವುದನ್ನು ಸಂತೋಷ ಮತ್ತು ನೋವುಗಳ ನಿಯಮವೆಂದು ಕರೀತಾರೆ? ಪರಿಣಾಮ ನಿಯಮವನ್ನು ಸಂತೋಷ ಮತ್ತು ನೋವುಗಳ ನಿಯಮ ಅಂತ ಕರೆಯುವಂಥದ್ದು. ಒಬ್ಬ ವಿದ್ಯಾರ್ಥಿಯು ಬರವಣಿಗೆಯನ್ನು ಸಾಧನೆಯ ಮೂಲಕ ಕಲಿತಿದ್ದಾನೆ. ಈ ಉದಾಹರಣೆಯನ್ನು ಯಾವ ಸಿದ್ಧಾಂತದೊಂದಿಗೆ ಹೋಲಿಸಬಹುದು? ಪ್ರಯತ್ನ ಪ್ರಮಾದ ಸಿದ್ಧಾಂತ. ಹೇಗೆ ಸಾಧನೆಯೊಂದಿಗೆ ಅಂದರೆ, ಆ ವಿದ್ಯಾರ್ಥಿಯ ಅಕ್ಷರ ಮೊದಲು ತುಂಬ ಸ್ಪಷ್ಟವಾಗಿ ಸುಂದರವಾಗಿ ಆಗ್ತಾ ಇರಲಿಲ್ಲ. ಆತ ಕಾಪಿ ರೈಟಿಂಗ್ ಮಾಡುವುದರ ಮೂಲಕನೋ ಅಥವಾ ಪುನಃ ಬರವಣಿಗೆಯನ್ನು ರಿಪೀಟ್ ಮಾಡುವುದರ ಮೂಲಕನೋ ಬರವಣಿಗೆಯನ್ನು ಸುಂದರವಾಗಿ ಬರೆಯುವಂಥದ್ದನ್ನು ಸರಿಯಾಗಿ ಬರೆಯುವಂಥದ್ದನ್ನು ಕಲ್ತಿದ್ದಾನೆ. ಅಲ್ಲಿ ಈತ ಪ್ರಯತ್ನವನ್ನು ಹೆಚ್ಚು ಮಾಡ್ತಾ ಹೋಗಿ ಈ ಸಾಧನೆಯನ್ನು ಮಾಡಿದ್ದಾನೆ ಅನ್ನುವಂಥದ್ದನ್ನು ತಿಳಿಯಬಹುದಾಗಿದೆ. ನೆಕ್ಸ್ಟ್, ಅಭ್ಯಾಸದ ರೇಖೆಯಲ್ಲಿ ಪುರೋಗಮ ಇಲ್ಲದಿರುವುದಕ್ಕೆ ಏನೆನ್ನುತ್ತಾರೆ? ಪೀಠಭೂಮಿ ಹಂತ. ಕ್ವಶನ್ ಯಾವ ರೀತಿಯಾಗಾದರೂ ಬರ್ಬೋದು, ರಿಪೀಟ್ ಆಗ್ಬೋದು. ಇದು ಸೇಮ್ ಕಲಿಕೆ ಅಥವಾ ಅಭ್ಯಾಸದ ಕಲಿಕೆಯ ವಕ್ರ ಅಂತ ನಾವು ಕರಿತೇವೆ. ಅದರಲ್ಲಿ ಬರುವಂಥದ್ದು ಸಮತಲ ಹಂತ, ಅದನ್ನು ಪೀಠಭೂಮಿ ಹಂತ ಕರೀತಾರೆ. ಪುರೋಗಮ ಇಲ್ಲದಿರುವಿಕೆ ಅಂದರೆ ಏರಿಕೆ ಕಾಣದೇ ಇರುವುದನ್ನು ಏನಂತ ಕರೀತಾರೆ? ಕಿಂಡರ್ ಗಾರ್ಡನ್ ಶೈಕ್ಷಣಿಕ ವಿಧಾನವನ್ನು ಪರಿಚಯಿಸಿದ ಶೈಕ್ಷಣಿಕ ತತ್ವಜ್ಞಾನಿ ಪ್ರೊಬೆಲ್. ಕಿಂಡರ್ ಗಾರ್ಡನ್ ನಾವೇನು LKG UKG ಅಂತ ಕರಿತೇವೆ. ಲೋವರ್ ಕಿಂಡರ್ ಗಾರ್ಡನ್, ಅಪ್ಪರ್ ಕಿಂಡರ್ ಗಾರ್ಡನ್. 4 ರಿಂದ 5 ವರ್ಷದ ಮಕ್ಕಳನ್ನು ಲೋವರ್ ಕಿಂಡರ್ ಗಾರ್ಡನ್ಗೆ, 5 ರಿಂದ 6 ವರ್ಷದೊಳಗಿನ ಮಕ್ಕಳನ್ನು ಅಪ್ಪರ್ ಕಿಂಡರ್ ಗಾರ್ಡನ್ಗೆ ಹಾಕುವಂತಹ ಪದ್ಧತಿ ಇದೆ. ಈ ಕಿಂಡರ್ ಗಾರ್ಡನ್ ಪದ್ಧತಿಯನ್ನು ಪರಿಚಯಿಸಿದಂಥವರು ಪ್ರೊಬೆಲ್ಲರು. ಅತಿ ಪ್ರತಿಭಾವಂತ ವ್ಯಕ್ತಿಯ ಬುದ್ಧಿಶಕ್ತಿ ಸೂಚ್ಯಂಕ 140ಕ್ಕೂ ಮೇಲ್ಪಟ್ಟಿರುತ್ತೆ. ಆ ವ್ಯಕ್ತಿಯ ಮಾನಸಿಕ ವಯಸ್ಸು ಆತನ ದೈಹಿಕ ವಯಸ್ಸಿಗಿಂತ ಹೆಚ್ಚಾಗಿರುತ್ತೆ. ಒಂದು ಪರೀಕ್ಷೆ ಬಳಸಿದ ಪ್ರತಿ ಸಲವೂ ಒಂದೇ ರೀತಿಯ ಗಳಿಕೆಯನ್ನು ನೀಡುತ್ತಿದ್ದರೆ ಅದು ವಿಶ್ವಾಸಾರ್ಹವಾಗಿದೆ. ಯಾವುದೇ ಪರೀಕ್ಷೆ ಈ ವಾರದಲ್ಲಿ ಮಾಡಿದಾಗಲೂ ಅಥವಾ ಮುಂದಿನ ವಾರದಲ್ಲಿ ನಡೆಸಿದಾಗಲೂ ಒಂದೇ ರೀತಿಯಾದಂತಹ ಗಳಿಕೆಯನ್ನು, ಒಂದೇ ರೀತಿಯಾದಂತಹ ಫಲಿತಾಂಶವನ್ನು ನೀಡ್ತಾ ಇದೆ ಅಂದರೆ ಅದು ನಂಬಲಿಕ್ಕೆ ವಿಶ್ವಾಸಾರ್ಹವಾಗಿದೆ. ಹೇಗೆ ಪರೀಕ್ಷೆ ಇರಬೇಕೋ ಯಾವುದೇ ಒಬ್ಬ ವ್ಯಕ್ತಿಯಿಂದ ಅದು ಪ್ರಭಾವಿತ ಆಗಿಲ್ಲ ಅನ್ನುವಂಥದ್ದನ್ನು ತೋರಿಸುತ್ತೆ. ನೆಕ್ಸ್ಟ್, ಕಲಿಕೆಯ ವಕ್ರದಲ್ಲಿ ನಿಲುಗಡೆಯ ಹಂತವನ್ನು ಏನೆನ್ನುತ್ತಾರೆ? ಪೀಠಭೂಮಿ ಹಂತ ಅಥವಾ ಸಮತಲ ಹಂತ ಅಂತ ಕರೆಯುವಂಥದ್ದು. ಇಲ್ಲಿ ಕಲಿಕೆ ಯಾವುದೇ ರೀತಿಯ ಕಲಿಕೆ ಉಂಟಾಗ್ತಾ ಇರೋದಿಲ್ಲ. ನೆಕ್ಸ್ಟ್, ಪಾಠ ಯೋಜನೆಯ ಪಂಚಸೋಪಾನವನ್ನು ರೂಪಿಸಿದಂಥವರು ಹರ್ಬರ್ಟ್ನ ಪಂಚಸೋಪಾನ ಅಂತಲೇ ಕರೆಯುವಂಥದ್ದು. ಈ ಪಂಚಸೋಪಾನ ಹಂತವನ್ನೇ ಈಗಿನ 5E ಮಾದರಿಯಲ್ಲಿ 5E ಮಾಡೆಲ್ಸ್ನಲ್ಲಿ ತಿಳಿಸಿರುವಂಥದ್ದು. ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಪ್ರಕ್ಷೇಪಣೆ ಇದನ್ನು ಅಳೆಯುತ್ತದೆ. ಸುಪ್ತ ಪ್ರಜ್ಞೆಯನ್ನು, ಪ್ರಕ್ಷೇಪಣೆ ಅಂದ್ರೇನು? ಯಾರ ಸುಪ್ತ ಪ್ರಜ್ಞೆಯನ್ನು ಅಳಿಬೇಕೋ ಅವರಿಗೆ ಅರಿವಿಲ್ಲದಂತೆ ಅವರ ಸುಪ್ತ ಪ್ರಜ್ಞೆಯನ್ನು ಹೊರಗೆಳೆಯುವಂತಹ ವಿಧಾನವೇ ಪ್ರಕ್ಷೇಪಣಾ ವಿಧಾನ ಆಗಿದೆ. ಸಾಮಾನ್ಯದಂತೆ ಯಾವುದೂ ಸಫಲವಾಗದು ಎಂಬುದು ಯಾವುದನ್ನು ವಿವರಿಸುವಂತಹ ನಿಯಮ? ಪರಿಣಾಮ ನಿಯಮ ಆಗಿದೆ. ಸಾಮಾನ್ಯದಂತೆ ಯಾವುದೂ ಸಫಲ ಆಗದು. ನಮ್ಮ ಪರಿಣಾಮ ನಿಯಮವನ್ನು ನಾವು ತಿಳಿದುಕೊಂಡ್ರೆ ಎಲ್ಲವೂ ಸಾಮಾನ್ಯವಾಗಿ ಅಥವಾ ಸಾಮಾನ್ಯದಂತೆ ಕಾಮನ್ ಆಗಿ ಯಾವುದೂ ಸಫಲ ಆಗೋದಿಲ್ಲ. ಅಲ್ಲಿ ಪ್ರಯತ್ನ ಅನ್ನುವಂಥದ್ದು ಬೇಕಾಗತ್ತೆ ಅನ್ನುವಂಥದ್ದು ಪರಿಣಾಮ ನಿಯಮ ತಿಳಿಸುತ್ತೆ. ನೆಕ್ಸ್ಟ್, ಘರ್ಷಣೆ ಯಾವುದರಿಂದ ಉಂಟಾಗುತ್ತದೆ? ಒತ್ತಡ ಉಂಟಾದಾಗ, ಎರಡು ಸನ್ನಿವೇಶ ಅಥವಾ ಎರಡು ಘಟನೆಗಳ ನಡುವೆ ನಮಗೆ ಒತ್ತಡ ಉಂಟಾದಾಗ ಅಲ್ಲಿ ಘರ್ಷಣೆ ಉಂಟಾಗುತ್ತೆ. ಯಾವುದು ಸರಿ, ಯಾವುದು ತಪ್ಪು, ಯಾವುದನ್ನು ಆಯ್ಕೆ ಮಾಡಿಕೊಳ್ಬೇಕು, ಯಾವುದನ್ನು ಬಿಡಬೇಕು ಅನ್ನುವಂತಹ ದ್ವಂದ್ವ ಉಂಟಾಗಿ, ಒತ್ತಡ ಉಂಟಾಗಿ ಅಲ್ಲಿ ಘರ್ಷಣೆ ಉಂಟಾಗುತ್ತೆ. ರೋಷಕ್ ಮಸಿ ಗುರುತಿನ ಪರೀಕ್ಷೆ 1 ಇದೊಂದು ಪ್ರಕ್ಷೇಪಣ ಒಂದು ಪರೀಕ್ಷೆಯಾಗಿದೆ. ಪ್ರಕ್ಷೇಪಣಾ ಪರೀಕ್ಷೆ ಯಾವುದು? ವ್ಯಕ್ತಿತ್ವವನ್ನು ಅಳತೆ ಮಾಡುವಂತಹ ಪ್ರಕ್ಷೇಪಣಾ ಪರೀಕ್ಷೆ ರೋಷಕ್ ಮಸಿ ಗುರುತಿನ ಪರೀಕ್ಷೆ, ರ್ಯಾಟ್ ಟೆಸ್ಟ್ ಅಂತ ಕರೆಯುವಂಥದ್ದು. ಧನಾತ್ಮಕ ಕಲಿಕಾ ವರ್ಗಾವಣೆಯು ಯಾವುದರಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ? ಸಾದೃಶ್ಯ ಕಲಿಕೆ. ಸಾದೃಶ್ಯ ಕಲಿಕೆ ಅಂದ್ರೇನು? ಧನಾತ್ಮಕ ಕಲಿಕಾ ವರ್ಗಾವಣೆ ಆಗುವಂಥದ್ದು ಒಂದು ಕಲಿತಂತಹ
ಕಲಿತ ಒಂದು ವಿಷಯ ಇನ್ನೊಂದು ಕಲಿಕೆಗೆ ಸಹಾಯವನ್ನು ಮಾಡಿದ್ರೆ ಅದನ್ನು ಧನಾತ್ಮಕ ಕಲಿಕಾ ವರ್ಗಾವಣೆ ಅಂತ ಕರೆಯುವಂಥದ್ದು. ಇದು ಸಾದೃಶ್ಯ ಕಲಿಕೆಯಲ್ಲಿ ಉಂಟಾಗುತ್ತೆ. ಶಾಸ್ತ್ರೀಯ ಅನುಬಂಧನ ಕಲಿಕೆಯ ಮುಖ್ಯ ರಕ್ಷಣೆ ಅಥವಾ ಮುಖ್ಯ ಉದ್ದೇಶ UCS ಅನ್ನು CS ನೊಂದಿಗೆ ಜೋಡಿಸುವುದು. UCS ಅಂದ್ರೇನು? ಅನ್ಕಂಡೀಷನಲ್ ಸ್ಟಿಮ್ಯುಲಸ್. CS ಅಂದರೆ ಯಾವುದು? ಕಂಡೀಷನಲ್ ಸ್ಟಿಮ್ಯುಲಸ್. ಏನು ಹೇಗಂದರೆ ಅನ್ನೋದನ್ನು ನೋಡಿದ್ರೆ, ಪಾವ್ಲೋ ಅವರು ನಾಯಿಯನ್ನು ಇಟ್ಕೊಂಡು ಒಂದು ಪ್ರಯೋಗವನ್ನು ಮಾಡಿದ್ರಲ್ವ, ಅನುಬಂಧಿತ ಕಲಿಕಾ ಸಿದ್ಧಾಂತ, ಅದರಲ್ಲಿ ಬರುವಂಥದ್ದು. ಅನ್ಕಂಡೀಷನಲ್ ಸ್ಟಿಮ್ಯುಲಸ್ ಅಂದ್ರೇನು? ಯಾವುದೇ ಅನ್ಕಂಡೀಷನ್ ಆಗಿ ಸ್ಟಿಮ್ಯುಲಸ್ ಒಂದು ಪ್ರಚೋದನೆಯನ್ನು ಕೊಡುವಂಥದ್ದು. ಇಲ್ಲಿ ಆಹಾರ ಅನ್ಕಂಡೀಷನಲ್ ಸ್ಟಿಮ್ಯುಲಸ್ ಆದರೆ, ಕಂಡೀಷನಲ್ ಸ್ಟಿಮ್ಯುಲಸ್ ಆಹಾರದ ಜೊತೆಗೆ ಗಂಟೆಯನ್ನು ಬಾರಿಸುವಂಥದ್ದು. ಇವೆರಡನ್ನು ಒಟ್ಟಿಗೆ ಕೊಡುವುದರಿಂದ ಏನಾಗುತ್ತೆ? ಈ CS ಹೇಳೋದಕ್ಕೂ ಅನ್ಕಂಡೀಷನಲ್ ರೆಸ್ಪಾನ್ಸ್ ಬರುತ್ತೆ. ಅನ್ಕಂಡೀಷನಲ್ UCR ಅನ್ನು ನಾವು ಪಡೆದುಕೊಳ್ಬಹುದು ಅಂತ ಇಲ್ಲಿ ತಿಳಿಸಿದ್ದಾರೆ. ನೆಕ್ಸ್ಟ್ 139ನೇ ಪ್ರಶ್ನೆ. ಗಣಿತದಲ್ಲಿ 0 ಪಡೆದು ಒಬ್ಬ ವಿದ್ಯಾರ್ಥಿಯು ತಾನು ಶೂನ್ಯ ಸಂಪಾದಿಸಲು ಶಾಲೆಯಲ್ಲಿ ಗಣಿತ ಬೋಧಿಸುವ ಶಿಕ್ಷಕರೇ ಕಾರಣ ಎಂದು ಹೇಳುವುದು ಯಾವ ರಕ್ಷಣಾ ತಂತ್ರ? ಇದು ಪ್ರಕ್ಷೇಪಣೆ ರಕ್ಷಣಾ ತಂತ್ರ ಆಗಿದೆ. ತಪ್ಪನ್ನು ಮತ್ತೊಬ್ಬರ ಮೇಲೆ ಹಾಕುವಂಥದ್ದು. ತಪ್ಪನ್ನು ಇನ್ನೊಬ್ಬರ ಮೇಲೆ ಹಾಕುವಂಥದ್ದು. ನನ್ನ ತಪ್ಪಲ್ಲ, ಇದು ಶಿಕ್ಷಕರ ಬೋಧನೆಯೇ ಸರಿ ಇರದ ಕಾರಣ ನಾನು ಶೂನ್ಯವನ್ನು ಸಂಪಾದನೆ ಮಾಡಲಿಕ್ಕೆ ಇದು ಕಾರಣ ಆಯಿತು ಅಂತ ಶಿಕ್ಷಕರ ಮೇಲೆ ತಪ್ಪನ್ನು ಹಾಕುವಂಥ ರಕ್ಷಣಾ ವಿಧಾನ ಆಗಿದೆ. ಯಾವುದಾದರೂ ಒಂದು ವಿಷಯವನ್ನು ಒಂದು ತಿಂಗಳ ಒಳಗೆ ಪುನರಾವರ್ತನೆ ಮಾಡದೇ ಹೋದರೆ 79% ಮರೆತು ಹೋಗುತ್ತದೆ ಎಂದು ಹೇಳಿದ ಮನೋವಿಜ್ಞಾನಿ ಎಬ್ಬಿಂಗ್ಹಾಸ್. ಇವರನ್ನು ನೆನಪಿಟ್ಕೊಳ್ರಿ. ಸ್ಮೃತಿ ಮತ್ತು ವಿಸ್ಮೃತಿ, ಇದಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಪ್ರಶ್ನೆಗಳು ಹೆಚ್ಚಾಗಿ ಬಂದರೂ ಸಹ ಎಬ್ಬಿಂಗ್ಹಾಸ್ ಅವರು ಅಲ್ಲಿ ಇರ್ತಾರೆ. ಈ ಒಂದು ಮರೆವು ಮತ್ತು ಸ್ಮೃತಿ, ನೆನಪು, ಇವೆರಡಕ್ಕೂ ಸಂಬಂಧಪಟ್ಟಂತೆ ಎಬ್ಬಿಂಗ್ಹಾಸ್ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ, ಪ್ರಮುಖ ಸಂಶೋಧನೆಗಳನ್ನು ಮಾಡಿದ್ದಾರೆ. ವ್ಯಕ್ತಿ ಪೂಜೆ ಯಾವ ಹಂತದಲ್ಲಿ ಕಂಡುಬರುತ್ತೆ? ತಾರುಣ್ಯಾವಸ್ಥೆಯಲ್ಲಿ. ಯಾವುದೋ ಒಬ್ಬ ಸಿನಿಮಾದ ನಾಯಕ ನಟನನ್ನು ಅಥವಾ ಕ್ರಿಕೆಟರ್ ಆಗಿರಬಹುದು, ಅವರನ್ನು ತಮ್ಮ ಆರಾಧನೀಯವಾಗಿ ಅವರನ್ನು ರೋಲ್ ಮಾಡೆಲ್ ಆಗಿ ತೆಗೆದುಕೊಳ್ಳುವಂತಹ, ವ್ಯಕ್ತಿ ಪೂಜೆ ಮಾಡುವಂತಹ ಒಂದು ಹಂತ ಈ ತಾರುಣ್ಯ ಅವಸ್ಥೆಯಲ್ಲಿ ಕಂಡುಬರುತ್ತೆ. ನೆಕ್ಸ್ಟ್, ಬಾಲ್ಯಾವಸ್ಥೆಯಲ್ಲಿ ಕಂಡುಬರುವ ಕೂಟ ಸಂಸ್ಕೃತಿ ಯಾವುದರಿಂದ ಪ್ರಭಾವಿಸಲ್ಪಡುತ್ತೆ? ಇದು ಪರಿಸರದಿಂದ ಪ್ರಭಾವಿಸಲ್ಪಡುವಂಥದ್ದು. ಮನಃಶಾಸ್ತ್ರದ ಅತ್ಯಂತ ಹಳೆಯ ಅಧ್ಯಯನ ಪದ್ಧತಿ ಅಂತರಾವಲೋಕನ ಪದ್ಧತಿ, ಇಂಟ್ರಾಸ್ಪೆಕ್ಷನ್ ಅಂತ ಕರೆಯುವಂಥದ್ದು. ಇಂಟ್ರಾ ಅಂದರೆ ವಿತಿನ್, ನಮ್ಮೊಳಗೆ. ಸ್ಪೆಕ್ಷನ್ ಅಂದರೆ ನೋಡುವಂಥದ್ದು, ನಮ್ಮ ಅಂತರಾಳವನ್ನು ನಾವೇ ಒಳಹೊಕ್ಕು ನೋಡಿಕೊಳ್ಳುವಂತಹ ಒಂದು ಪದ್ಧತಿ ಇದಾಗಿದೆ. ಇಡಿಪಸ್ ಸಂಕೀರ್ಣ ಎಂದು ಕರೆದರೆ ಗಂಡು ಮಕ್ಕಳು ತಾಯಿಯನ್ನು ಇಷ್ಟಪಡುವಂಥದ್ದು, ಸೇಮ್ ಗಂಡು ಮಕ್ಕಳು ತಂದೆಯನ್ನು ದ್ವೇಷ ಮಾಡ್ತಾರೆ ಇದರಲ್ಲಿ. ಅದೇ ಎಲೆಕ್ಟ್ರಾ ಸಂಕೀರ್ಣ ಅಥವಾ ಎಲೆಕ್ಟ್ರಾ ಕಾಂಪ್ಲೆಕ್ಸ್ ಅಂತ ಕರೆದರೆ ಅದರ ಅರ್ಥ ಹೆಣ್ಣು ಮಕ್ಕಳು ತಂದೆಯನ್ನು ಇಷ್ಟಪಡ್ತಾರೆ, ಅದೇ ರೀತಿ ತಾಯಿಯನ್ನು ದ್ವೇಷ ಮಾಡ್ತಾರೆ. ಇದು ಇಡಿಪಸ್ ಮತ್ತು ಎಲೆಕ್ಟ್ರಾ ಸಂಕೀರ್ಣ ಅಂತ ಕರೆಯುವಂಥದ್ದು. ಸಿಗ್ಮಂಡ್ ಫ್ರಾಯ್ಡ್ ಅವರು ಇದರ ಬಗ್ಗೆ ತಿಳಿಸಿದ್ದಾರೆ. ನೆಕ್ಸ್ಟ್, ರಕ್ಷಣಾ ತಂತ್ರಗಳನ್ನು ಈ ಪದವನ್ನು ಮೊದಲು ಬಳಸಿದಂಥವರು ಸಿಗ್ಮಂಡ್ ಫ್ರಾಯ್ಡ್. ನೆಕ್ಸ್ಟ್, ಟ್ಯಾಟ್ ಪರೀಕ್ಷೆಯನ್ನು ರಚಿಸಿದಂಥವರು ಮಾರ್ಗನ್ ಮತ್ತು ಮುರ್ರೆ. ಅಂತರ್ದೃಷ್ಟಿ ಕಲಿಕೆಯಲ್ಲಿ ಯಾವುದಕ್ಕೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ನೀಡಲಾಗಿದೆ? ಅರ್ಥಪೂರ್ಣ ಕಲಿಕೆಗೆ. ಅಂತರ್ದೃಷ್ಟಿ ಕಲಿಕೆ ಕೊಹ್ಲರ್ ಅವರ ಅಂತರ್ದೃಷ್ಟಿ ಕಲಿಕೆ ಅಥವಾ ಒಳನೋಟ ಕಲಿಕೆ ಅಂತ ಕರೆಯುವಂಥದ್ದು. ಅರ್ಥಪೂರ್ಣ ಕಲಿಕೆಗೆ ಪ್ರಾಧಾನ್ಯತೆಯನ್ನು ನೀಡಲಾಗಿದೆ. ಮಾನವನ ಗರ್ಭಧಾರಣೆಯ ಅವಧಿ ದಿನಗಳಲ್ಲಿ 270 ರಿಂದ 280 ದಿನಗಳು. 10 ವರ್ಷಗಳ ದೈಹಿಕ ವಯಸ್ಸಿನ ಮಗುವಿನ ಮಾನಸಿಕ ವಯಸ್ಸು 12 ವರ್ಷಗಳಿದ್ದರೆ ಅವರನ್ನು ಈ ರೀತಿಯಾಗಿ ವರ್ಗೀಕರಿಸಬಹುದು: ಸರಾಸರಿಗಿಂತ ಅಧಿಕ ಬುದ್ಧಿವಂತ. ಹೇಗೆ ನೋಡ್ತೇವೆ? 10 ವರ್ಷಗಳ ದೈಹಿಕ ವಯಸ್ಸು, ಮಾನಸಿಕ ವಯಸ್ಸು 12 ವರ್ಷ, ಅಂದರೆ ಮೆಂಟಲ್ ಏಜ್ ಅನ್ನುವಂಥದ್ದು 12 ವರ್ಷ ಇದೆ, ದೈಹಿಕ ವಯಸ್ಸು 10 ವರ್ಷ ಇದೆ. ಹಾಗಾಗಿ ಅವರ IQ ಎಷ್ಟಾಗುತ್ತೆ? 120. 90 ರಿಂದ 110ರವರೆಗಿನ IQ ಹೊಂದಿರುವಂಥ ಮಕ್ಕಳನ್ನು ಸರಾಸರಿ ಮಕ್ಕಳು ಅಂತ ಕರಿತೇವೆ. ಅದಕ್ಕಿಂತ ಹೆಚ್ಚಿದ್ದಾಗ ಸರಾಸರಿಗಿಂತ ಅಧಿಕ ಬುದ್ಧಿವಂತರು ಅಂತ ಕರೆಯುವಂಥದ್ದು.
ನೆಕ್ಸ್ಟ್ 150ನೇ ಪ್ರಶ್ನೆ. ದಮನ ಇದಕ್ಕೆ ದಾರಿ ಮಾಡಿಕೊಡುತ್ತದೆ, ವಿಸ್ಮೃತಿಗೆ. ಉದ್ದೇಶಪೂರ್ವಕವಾದ ಮರವನ್ನೇ ದಮನ ಅಂತ ಕರಿತೇವೆ. ನಾವು ಉದ್ದೇಶವನ್ನು ಇಟ್ಟುಕೊಂಡು ಆ ಒಂದು ಘಟನೆಯನ್ನು ನೆನಪು ಮಾಡಿಕೊಳ್ಬಾರ್ದು ಅನ್ನೋ ಕಾರಣಕ್ಕಾಗಿ ಮರಿತಾ ಇದ್ದೇವೆ. ಇದು ವಿಸ್ಮೃತಿಗೆ ದಾರಿ ಮಾಡಿಕೊಡುತ್ತೆ. ನೆಕ್ಸ್ಟ್, ರೋಜರ್ಸ್ ಅವರ ಪ್ರಕಾರ ಸೃಜನಾತ್ಮಕತೆಯನ್ನು ಪ್ರಮುಖವಾಗಿ ಪ್ರಚೋದಿಸುವ ಕಾರಕಗಳೆಂದರೆ ಮಾನಸಿಕ ಸ್ವಾತಂತ್ರ್ಯ ಹಾಗೂ ಮಾನಸಿಕ ಸುರಕ್ಷತೆ. ಯಾವಾಗ ಒಬ್ಬ ವಿದ್ಯಾರ್ಥಿ ಆಗಿರ್ಬೋದು, ಒಬ್ಬ ವ್ಯಕ್ತಿಗೆ ಮಾನಸಿಕವಾದಂಥ ಸ್ವಾತಂತ್ರ್ಯ ಹಾಗೂ ಮಾನಸಿಕವಾದಂಥ ಸುರಕ್ಷತೆ ಇರುತ್ತೋ ಅಲ್ಲಿ ಸೃಜನಾತ್ಮಕತೆ ಬೆಳವಣಿಗೆ ಸಾಧ್ಯ ಆಗುತ್ತೆ. ಆ ವ್ಯಕ್ತಿ ಅಥವಾ ಆ ವಿದ್ಯಾರ್ಥಿ ಏನೇ ಮಾಡಿದ್ರು ಆತನ ಸೃಜನಾತ್ಮಕ ಥಿಂಕಿಂಗ್ಗೆ ಸ್ವಾತಂತ್ರ್ಯವನ್ನು ನೀಡಬೇಕು, ಹಾಗೆ ಅದನ್ನು ಸಪೋರ್ಟ್ ಮಾಡಬೇಕು, ಸುರಕ್ಷತೆಯನ್ನು ನೀಡಬೇಕು. ಆಗ ಮಾತ್ರ ಸೃಜನಾತ್ಮಕತೆ ಬೆಳೆಯುತ್ತೆ ಅಂತ ತಿಳಿಸಿದ್ದಾರೆ ಇವರು. ನೆಕ್ಸ್ಟ್, ಕಾಲ್ಪನಿಕ ಸಾಧನೆಗಳ ಮೂಲಕ ನಿರಾಶೆಗೊಂಡ ಅಭಿಲಾಷೆಗಳನ್ನು ತೃಪ್ತಿಪಡಿಸುವ ವಿಧಾನಕ್ಕೆ ಹೇಗೆನ್ನುವರು ಭ್ರಮೆ ಅಂತ ಹೇಳಿ ಕರೀತಾರೆ. ಕಾಲ್ಪನಿಕ ಸಾಧನೆಗಳ ಮೂಲಕ ನಮಗೆ ರಿಯಲ್ ಆಗಿ ಅದನ್ನು ಆ ಒಂದು ನಮ್ಮ ಆಸೆಯನ್ನು ಪೂರೈಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂದಾಗ ಭ್ರಮೆಯ ಮೂಲಕ ಅದರ ಬಗ್ಗೆ ಥಿಂಕನ್ನು ಮಾಡುವುದರ ಮೂಲಕ ಆ ನಿರಾಶೆಗೊಂಡ ಆಶೆಗಳನ್ನು ತೃಪ್ತಿಪಡಿಸಿಕೊಳ್ಳುವಂಥದ್ದಾಗಿದೆ ಇದು. ನೆಕ್ಸ್ಟ್, ಚಲಕಗಳನ್ನು ನಿಯಂತ್ರಿಸುವ ಮೂಲಕ ಪ್ರಾಕಲ್ಪನೆಯನ್ನು ಪರೀಕ್ಷಿಸುವ ಹಾಗೂ ಮಾಹಿತಿಯನ್ನು ಸಂಗ್ರಹಿಸುವ ವಿಧಾನಕ್ಕೆ ಹೀಗೆನ್ನುವರು ಪ್ರಾಯೋಗಿಕ ವಿಧಾನ. ಚಲಕ ಅಂದರೆ ಚರಾಂಶ ಅನ್ನುವಂಥ ಅರ್ಥವನ್ನು ಕೊಡುತ್ತೆ. ಸ್ವತಂತ್ರ ಚರಾಂಶ, ಪರತಂತ್ರ ಚರಾಂಶ ಹಾಗೆ ಅಸಂಗತ ಚರಾಂಶ, 3 ರೀತಿಯಾದಂತಹ ಚರಾಂಶ ಇದೆ. ಸ್ವತಂತ್ರ ಚರಾಂಶ ಅಂದರೆ ಸ್ವತಂತ್ರವಾಗಿ ಬದಲಾವಣೆ ಆಗುವಂಥದ್ದು. ಇದು ಸ್ವತಂತ್ರದ ಬದಲಾವಣೆಯಿಂದ ಬದಲಾಗುವಂಥದ್ದು. ಅಸಂಗತ ಅಂದರೆ ಸಣ್ಣ ಪುಟ್ಟ ಪ್ರಭಾವವನ್ನು ಬೀರುವಂಥದ್ದು. ಎಕ್ಸಾಂಪಲ್ನ ಮೂಲಕ ನಾವು ನೋಡ್ಬೋದು, A = B+6 ಅಂತ ಒಂದು ಕ್ವಶನ್ ಇದೆ ಅಂದಾಗ ಇಲ್ಲಿ ಬಿ ಅನ್ನುವಂಥದ್ದು ಸ್ವತಂತ್ರ ಚಲಕ ಆಗುತ್ತೆ. ಯಾಕಂದರೆ ಬಿಯಲ್ಲಿ ಬದಲಾವಣೆಯನ್ನು ಸ್ವತಂತ್ರವಾಗಿ ಮಾಡ್ಬೋದು. ಬಿಯಲ್ಲಿ ಉಂಟಾದ ಬದಲಾವಣೆಯ ಕಾರಣ ಎದಲ್ಲಿ ಬದಲಾವಣೆ ಆಗುತ್ತೆ. ಇದನ್ನು ಸ್ವತಂತ್ರ ಪರತಂತ್ರ ಅನ್ಬೋದು. ಈ 6 ಅನ್ನುವಂಥದ್ದೇ ಅಸಂಗತ ಚರಾಂಶ ಆಗುವಂಥದ್ದಾಗಿದೆ. ನೆಕ್ಸ್ಟ್, ವರ್ತನೆಯನ್ನು ಅಧ್ಯಯನ ಮಾಡುವ, ಶೋಧಿಸಿ ಚಿಕಿತ್ಸೆ ಮಾಡುವ ಮನೋವಿಜ್ಞಾನದ ಶಾಖೆಗೆ ಹೀಗೆನ್ನುತ್ತಾರೆ ನೈದಾನಿಕ ಮನೋವಿಜ್ಞಾನ. ಅಧ್ಯಯನ ಮಾಡುವುದರ ಜೊತೆಗೆ ಅಲ್ಲಿನ ಸಮಸ್ಯೆಗಳನ್ನು ಕಂಡುಹಿಡಿತಾರೆ, ಅದಕ್ಕೆ ಪರಿಹಾರವನ್ನು ಕೊಡುವಂಥ ಒಂದು ಮನೋವಿಜ್ಞಾನದ ಶಾಖೆ ಇದಾಗಿದೆ. ಸಾಮಾನ್ಯವಾಗಿ ಮಾಧ್ಯಮಿಕ ಹಂತದಲ್ಲಿ ವ್ಯಕ್ತಿ ಭಿನ್ನತೆ ನಿವಾರಣೆಗೆ ಇರುವ ಪ್ರಮುಖ ಅವಕಾಶ ಸಾಮರ್ಥ್ಯ ಆಧಾರಿತ ಗುಂಪು. ಅವರವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಗುಂಪನ್ನು ಮಾಡೋದ್ರಿಂದ ವ್ಯಕ್ತಿ ಭಿನ್ನತೆಯನ್ನು ನಿವಾರಣೆ ಮಾಡಬಹುದು. ಕಾರಣ ಏನಂದರೆ, ಯಾವ ರೀತಿಯ ಸಾಮರ್ಥ್ಯವನ್ನು ಹೊಂದಿರ್ತಾರೋ ಆ ವಿದ್ಯಾರ್ಥಿಗಳ ಗುಂಪಲ್ಲಿ ಇರುತ್ತೆ. ಅವರ ಗುಂಪುಗಳಲ್ಲಿ ಅವರು ಉತ್ತಮವಾಗಿ ಕಲಿತಾರೆ. ಉದ್ದೀಪನವನ್ನು ನಿರಂತರವಾಗಿ ಪ್ರದರ್ಶಿಸುವುದರಿಂದ ಆಗುವ ವರ್ತನೆಯ ಬದಲಾವಣೆಯನ್ನು ಅನುಬಂಧನ ಅಂತ ಹೇಳಿ ಕರೀತಾರೆ. ಒಂದು ಪ್ರಯೋಗದಲ್ಲಿ ಸಂಶೋಧನಾಕಾರನು ಈ ರೀತಿಯ ನಿಯಂತ್ರಿತ ಗುಂಪನ್ನು ಹೊಂದಲು ಬಯಸುತ್ತಾನೆ. ಅಧ್ಯಯನದಲ್ಲಿ ಅಡಕವಾಗಿರುವ ಅಂಶವೊಂದನ್ನು ಬಿಟ್ಟು ಪ್ರಾಯೋಗಿಕ ಗುಂಪಿನ ಉಳಿದೆಲ್ಲ ಅಂಶಗಳಲ್ಲಿ ತದ್ರೂಪತೆ ಇರುವಂಥದ್ದು. ಈ ಪ್ರಾಯೋಗಿಕ ವಿಧಾನದಲ್ಲಿ 2 ಗುಂಪನ್ನು ನಾವು ನೋಡ್ತೇವೆ. ಯಾವುದು? ಫಾರ್ ಎಕ್ಸಾಂಪಲ್, 9ನೇ ತರಗತಿಯ ವಿದ್ಯಾರ್ಥಿಗಳ ಶೈಕ್ಷಣಿಕ ಸಾಧನೆಯ ಮೇಲೆ ಬುದ್ಧಿಶಕ್ತಿಯ ಪ್ರಭಾವ ಹೇಳುವಂಥದ್ದು. ಬುದ್ಧಿಶಕ್ತಿ ಅಧ್ಯಯನದಲ್ಲಿ ಅಡಕವಾಗಿರೋ ಅಂಶ ಯಾವುದು? ಬುದ್ಧಿಶಕ್ತಿ. ಇದರಲ್ಲಿ ಒಂದು ವೇರಿಯೇಷನನ್ನು ಬಿಟ್ಟು ಉಳಿದಂತೆ 9ನೇ ತರಗತಿಯ ವಿದ್ಯಾರ್ಥಿಗಳು 2 ಗುಂಪಿನಲ್ಲೂ ಇರಬೇಕು. 2 ಗುಂಪಿನಲ್ಲೂ 9ನೇ ತರಗತಿಯ ಹೆಣ್ಣು ಮಕ್ಕಳು ಅಥವಾ ಗಂಡು ಮಕ್ಕಳು, ಅಲ್ಲಿ ಲಿಂಗ ಸಮಾನತೆಯನ್ನು ತರುವಂಥದ್ದು, ಒಂದೇ ವಾತಾವರಣದಲ್ಲಿ ಇರುವಂತಹ ಮಕ್ಕಳನ್ನು ತರುವಂಥದ್ದು. ಈ ರೀತಿಯಾಗಿ ಅಧ್ಯಯನದಲ್ಲಿ ಅಡಕ ಆಗಿರುವ ಅಂಶವೊಂದನ್ನು ಬಿಟ್ಟು ಉಳಿದೆಲ್ಲ ಅಂಶಗಳಲ್ಲಿ ಸೇಮ್ ಇರುವಂತಹ ನಿಯಂತ್ರಿತ ಗುಂಪನ್ನು ಪ್ರಯೋಗಕಾರ ಹೊಂದಲಿಕ್ಕೆ ಬಯಸ್ತಾನೆ. ಅನುವಂಶೀಯ ಗುಣಗಳ ನೈಜ ವಾಹಕ ಜೀನ್ಗಳು. ಕಲಿಕೆಯ ಸಮತಲ ಹಂತದ ಅವಧಿಯನ್ನು ಈ ರೀತಿ ವ್ಯಾಖ್ಯಾನಿಸಲಾಗುತ್ತೆ. ಪ್ರಸ್ತುತ ಪ್ರಗತಿಯಲ್ಲಿರದೆ ಮುಂದಿನ ದಿನಗಳಲ್ಲಿ ಅತಿ ಗರಿಷ್ಠ ಮಟ್ಟದ ಪ್ರಗತಿಯನ್ನು ಕಾಣಿಸಿಕೊಳ್ಳುವಂತಹ ಹಂತ ಅಂತ ಕರೆಯಲಾಗುತ್ತೆ. ಗುಂಪು ಕೆಲಸದ ಯಶಸ್ವಿಯನ್ನು ಪ್ರಮುಖವಾಗಿ ನಿರ್ಧರಿಸಬಲ್ಲ ಶಕ್ತಿ ಅಂದರೆ ಮೂಲ ಉದ್ದೇಶ ಹಾಗೂ ಗುರಿಗಳಲ್ಲಿ ಸಮಾನತೆ. ಗುಂಪಿನ ಮೂಲ ಉದ್ದೇಶ ಏನು? ಗುಂಪು ರಚನೆಯಾದಂತಹ ಮೂಲ ಉದ್ದೇಶ ಏನು? ಆ ಗುಂಪಿನಲ್ಲಿ ಆ ಕೆಲಸವನ್ನು ಮಾಡಲಿಕ್ಕೆ ಅದರ ಗುರಿ ಏನು? ಇವೆರಡರಲ್ಲಿ ಸಮಾನತೆಯನ್ನು ಹೊಂದಿದ್ದಾಗ ಮಾತ್ರ ಗುಂಪು ಕೆಲಸ ಯಶಸ್ವಿಯಾಗುತ್ತೆ. ಫ್ರಾಯ್ಡ್ ರವರ ಪ್ರಕಾರ ಸುಖ ತತ್ವದಿಂದ ಆವೃತವಾಗಿದ್ದು ಈದ್ ಅನ್ನುವಂಥದ್ದು ಸುಖ ತತ್ವದಿಂದ ಆವೃತ ಆಗಿದೆ. ಕತ್ತಲನ್ನು ಕಂಡರೆ ಭಯವಾಗುವುದು ಯಾವುದರ ಕಲಿಕೆಯ ಮೂಲಕ? ಶಾಸ್ತ್ರೀಯ ಅನುಬಂಧನ ಕಲಿಕೆಯ ಮೂಲಕ ಆಗತ್ತೆ.
ನೆಕ್ಸ್ಟ್, ಒಂದು ತರಗತಿಯ ಸಂಖ್ಯೆಯನ್ನು ಸುಮಾರು 30ಕ್ಕೆ ಸೀಮಿತಗೊಳಿಸುವುದರಿಂದ ಯಾರ ಅವಶ್ಯಕತೆಯನ್ನು ಪೂರೈಸಬಹುದು? ವೈಯಕ್ತಿಕವಾಗಿ ಭಿನ್ನತೆಯನ್ನು ಹೊಂದಿರುವಂಥ ಮಕ್ಕಳು. ಅಲ್ಲಿ ಏನಾಗುತ್ತೆ, ಇಂಡಿವಿಜುವಲ್ ಕೇರ್ ಅನ್ನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ 30ಕ್ಕೆ ಇಳಿಸೋದ್ರಿಂದ. ಒಂದು ತರಗತಿಯಲ್ಲಿ 45-50 ಮಕ್ಕಳನ್ನು ನಾವು ಹಾಕ್ಕೊಂಡಿದ್ವಿ ಅಂದರೆ ಇಂಡಿವಿಜುವಲ್ ಕೇರ್, ವೈಯಕ್ತಿಕ ಒಂದು ಕಾಳಜಿಯನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ತಕ್ಷಣದ ಪುಷ್ಟೀಕರಣ ಯಾವ ಕಲಿಕಾ ಸಿದ್ಧಾಂತದ ಕೊಡುಗೆ? ಕ್ರಿಯಾಜನ್ಯ ಅನುಬಂಧ ಸಿದ್ಧಾಂತದ ಕೊಡುಗೆಯಾಗಿದೆ. ಬ್ರೂನರ್ ಜ್ಞಾನಾತ್ಮಕ ಬೆಳವಣಿಗೆ ಹಂತದ ಪ್ರಮುಖ ಅಂಶಗಳ ಸರಿಯಾದ ಅನುಕ್ರಮ: ಕ್ರಿಯೆ, ಬಿಂಬ, ಪದ. ಮೊದಲು ಮಗು ತನ್ನ ಕ್ರಿಯೆಯನ್ನು ಮಾಡುವ ಮೂಲಕ, ತಾನೇ ಕೈಯಾರೆ ಮಾಡುವ ಮೂಲಕ ಕಲಿಯುತ್ತೆ. ನಂತರ ಚಿತ್ರಗಳ ಮೂಲಕ ಕಲಿಯುತ್ತೆ. ನಂತರ ಪದಗಳ ಮೂಲಕ ಕಲಿಯುತ್ತೆ. ಇದನ್ನು ನಾವು ಇಂಗ್ಲೀಷ್ನಲ್ಲಿ ಕರೀದಾದರೆ ಕ್ರಿಯೆಯನ್ನು ಆಕ್ಟಿವ್ ಆಗಿ ಇರುವಂಥದ್ದು. ಇದು ಸಿಂಬಾಲಿಕ್ ಅಂತ ಕರೆಯುವ, ಆಕ್ಟಿವ್, ಸಿಂಬಾಲಿಕ್ ಮತ್ತು ಈ ಲ್ಯಾಂಗ್ವೇಜ್ನ ಮೂಲಕ, ಪದಗಳ ಮೂಲಕ ಕಲಿಯುವಂಥದ್ದು. ಪಿಯಾಜೆ ಅವರು ನೀಡಿರುವ ಜ್ಞಾನಾತ್ಮಕ ಬೆಳವಣಿಗೆಯ ಸಿದ್ಧಾಂತದ ಹಂತದ ಸರಿಯಾದ ಅನುಕ್ರಮ: ಮೊದಲನೇದು ಸಂವಿಧಾನಗತಿಯ ಹಂತ, ಸೆನ್ಸರಿ ಮೋಟಾರ್ ಸ್ಟೇಜ್. ಕಾರ್ಯಪೂರ್ವ ಹಂತ, ಪ್ರೀ ಆಪರೇಷನಲ್ ಸ್ಟೇಜ್. ಮೂರ್ತ ಕಾರ್ಯಗಳ ಹಂತ, ಕಾಂಕ್ರೀಟ್ ಆಪರೇಷನಲ್ ಸ್ಟೇಜ್. ಹಾಗೆ ಔಪಚಾರಿಕ ಕಾರ್ಯಗಳ ಹಂತ, ಫಾರ್ಮಲ್ ಆಪರೇಷನಲ್ ಸ್ಟೇಜ್. ಪಿಯಾಜೆ ಅವರು ನೀಡಿರುವಂಥದ್ದು. ಇಲ್ಲಿ ಮಗು ಕ್ರಿಯೆಯನ್ನು ಮಾಡುವ ಮೂಲಕ, ಚಟುವಟಿಕೆಯ ಮೂಲಕ ಕಲಿಯುತ್ತೆ ಅಂತ ತಿಳಿದಿದ್ದಾರೆ. ಈ ಮಗು ಬೇಸಿಕ್ ಹಂತದಲ್ಲಿ, ಪ್ರಾರಂಭದ 1 ಅಥವಾ 2 ವರ್ಷಗಳಲ್ಲಿ ಕಂಡುಬರುವಂಥದ್ದು. ಇದು 2ರಿಂದ 6 ವರ್ಷಗಳಲ್ಲಿ ಕಂಡುಬರುವಂಥ ಹಂತ. 6ರಿಂದ 11 ವರ್ಷಗಳಲ್ಲಿ ಮೂರ್ತ ಕಾರ್ಯಗಳ ಹಂತ ಕಂಡುಬರುತ್ತೆ. 11 ವರ್ಷದ ನಂತರ ಔಪಚಾರಿಕ ಕಾರ್ಯಗಳ ಹಂತ ಕಂಡುಬರುತ್ತೆ. ನೆಕ್ಸ್ಟ್, ಪ್ರತಿಭಾನ್ವಿತ ಮಕ್ಕಳಿಗೆ ಇರುವ ಯಾವ ಶೈಕ್ಷಣಿಕ ಕಾರ್ಯಕ್ರಮದಲ್ಲಿ ಮಕ್ಕಳು ಕೆಲವು ಮೂಲ ಪರಿಕಲ್ಪನೆಗಳನ್ನು ಕಲಿಯದೇ ಇರುವ ಸಾಧ್ಯತೆ ಇದೆ? ವೇಗವರ್ಧನೆ ಈ ಒಂದು ಶೈಕ್ಷಣಿಕ ಕಾರ್ಯಕ್ರಮದಲ್ಲಿ ಮೂಲ ಪರಿಕಲ್ಪನೆಗಳನ್ನು ಕಲಿಯದೇ ಇರ್ತಾರೆ. ವೇಗವರ್ಧನೆ ಅಂದ್ರೇನು? ಅವರ ಬುದ್ಧಿಮಟ್ಟಕ್ಕೆ, ಮಾನಸಿಕ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಈಗ ಇರುವ ತರಗತಿಯಿಂದ ಮುಂದಿನ ತರಗತಿಗೆ ಬಡ್ತಿಯನ್ನು ನೀಡುವಂಥದ್ದಾಗಿದೆ. ನೆಕ್ಸ್ಟ್, ಗ್ಯಾಗ್ನೆ ಅವರ ಪ್ರಕಾರ ಕಲಿಕೆಯ ಅತ್ಯಂತ ಉನ್ನತ ಮಾದರಿ ಸಮಸ್ಯಾ ಪರಿಹಾರ ಆಗಿದೆ. ಸೃಜನಶೀಲತೆ ಹಾಗೂ ಬುದ್ಧಿಶಕ್ತಿಗಳಿಗಿರುವ ಸಂಬಂಧ ಅಲ್ಪ ಧನಾತ್ಮಕವಾದಂತಹ ಸಂಬಂಧ ಇದೆ. ಒಂದು ಸಮೂಹದಲ್ಲಿ ಯಾರನ್ನೂ ಆಯ್ಕೆ ಮಾಡದ ಹಾಗೂ ಯಾರಿಂದಲೂ ಆಯ್ಕೆ ಆಗದ ವ್ಯಕ್ತಿಯನ್ನು ಏನೆಂದು ಕರೀತಾರೆ? ಏಕಾಂಗಿ ಅಥವಾ ಐಸೋಲೇಟ್ ಅಂತ ಹೇಳಿ ಕರೆಯುವಂಥದ್ದು. ಯಾರನ್ನೂ ಆಯ್ಕೆ ಮಾಡೋದಿಲ್ಲ ಆತ, ಹಾಗೆ ಯಾರಿಂದಲೂ ಆತನನ್ನು ಆಯ್ಕೆ ಮಾಡಿರೋದಿಲ್ಲ. ಯಾವ ವಿದ್ಯಾರ್ಥಿಗಳು ಆತನನ್ನು ಆಯ್ಕೆ ಮಾಡಿರೋದಿಲ್ಲ. ಮಾನವೀಯ ಮನೋವಿಜ್ಞಾನದ ಅಂತಿಮ ಗುರಿ ಮಾನವನ ವರ್ತನೆಯನ್ನು ಅರ್ಥ ಮಾಡಿಕೊಳ್ಳುವಂಥದ್ದು. ಕೇವಲ ಅರ್ಥ ಮಾಡಿಕೊಳ್ಳುವಂಥದ್ದು, ಬದಲಾವಣೆ ಮಾಡುವಂಥದ್ದು ಅಥವಾ ಅದನ್ನು ತಿದ್ದುವಂಥದ್ದು ಇವ್ಯಾವುವೂ ಮಾನವೀಯ ಮನೋವಿಜ್ಞಾನದ ಅಂತಿಮ ಗುರಿಯಲ್ಲ. ವರ್ತನೆಯನ್ನು ಅರ್ಥ ಮಾಡಿಕೊಳ್ಳುವಂಥದ್ದಾಗಿದೆ. ನೆಕ್ಸ್ಟ್, ಒಂದು ಶಾಲೆಯ 10ನೇ ತರಗತಿಯ ಫಲಿತಾಂಶ ಸತತವಾಗಿ ಅತಿ ಕಡಿಮೆ ಬರುತ್ತಿದೆ. ಇದಕ್ಕೆ ಕಾರಣವನ್ನು ಅರ್ಥ ಮಾಡಿಕೊಳ್ಳಲು ಯಾವ ವಿಧಾನ ಸೂಕ್ತ? ವ್ಯಕ್ತಿ ಅಧ್ಯಯನ. ಮೊದಲೇ ಹೇಳಿದಾಗೆ ವ್ಯಕ್ತಿ ಅಧ್ಯಯನ ಕೇವಲ ಒಬ್ಬ ವ್ಯಕ್ತಿಗೆ ಮಾತ್ರ ಮಾಡುವಂಥದ್ದಲ್ಲ, ಬದಲಾಗಿ ಒಂದು ಸಂಸ್ಥೆಗೂ ಸಹ ಮಾಡಲಿಕ್ಕೆ ಸಾಧ್ಯ ಇದೆ. ಇಲ್ಲಿ 10ನೇ ತರಗತಿಯ ಫಲಿತಾಂಶ ಸತತವಾಗಿ ಆ ಸಂಸ್ಥೆಯ ಫಲಿತಾಂಶ ಕಡಿಮೆ ಬರ್ತಾ ಇದೆ ಅಂದರೆ ಸಂಸ್ಥೆಯನ್ನು ನಾವು ಅಧ್ಯಯನವನ್ನು ಮಾಡಬೇಕಾಗುತ್ತೆ. 10ನೇ ತರಗತಿಯ ಏನು ಬ್ಯಾಚ್ ಪ್ರತಿ ವರ್ಷ ಬದಲಾವಣೆ ಆಗ್ತಾ ಇರುತ್ತೆ, ಆದರೆ ಕಲಿಸುವಂತಹ ಶಿಕ್ಷಕರು ಅವರೇ ಇರ್ತಾರೆ, ಆ ಸಂಸ್ಥೆ ಅದೇ ಇರುತ್ತೆ. ಹಾಗಾಗಿ ಆ ಸಂಸ್ಥೆಯ ಕುರಿತಾಗಿ ವ್ಯಕ್ತಿ ಅಧ್ಯಯನವನ್ನು ಮಾಡಬೇಕಾಗತ್ತೆ. ನೆಕ್ಸ್ಟ್, ವಿಕಾಸ ಸಂಬಂಧ ಕ್ರಿಯೆಗಳು ಎಂಬ ಪರಿಕಲ್ಪನೆಯನ್ನು ಅಭಿವೃದ್ಧಿಪಡಿಸಿದಂಥವರು ಹ್ಯಾವಿಖಸ್ಟ್ ಅವರು. 2 ಪರ್ಯಾಯ ಗುಂಪುಗಳ ಪೈಕಿ ಒಂದನ್ನು ಆಯ್ಕೆ ಮಾಡಲು ಒಬ್ಬ ವ್ಯಕ್ತಿ ಅಸಮರ್ಥನಾದಾಗ ಉಂಟಾಗುವ ಮಾನಸಿಕ ಸ್ಥಿತಿ ದ್ವಂದ್ವ. 2 ಆಯ್ಕೆಗಳಿರ್ತಾವೆ ಆ ವ್ಯಕ್ತಿಯ ಮುಂದೆ. ಯಾವುದನ್ನು ಆಯ್ಕೆ ಮಾಡಿಕೊಳ್ಬೇಕು ಅನ್ನುವಂಥದ್ದನ್ನು ನಿರ್ಧಾರ ಮಾಡಲಿಕ್ಕೆ ಆ ವ್ಯಕ್ತಿಗೆ ಆಗ್ತಾ ಇಲ್ಲ ಅಂದರೆ ಅಲ್ಲಿ ಆತನಿಗೆ ದ್ವಂದ್ವ ಉಂಟಾಗಿದೆ ಅಂತ ಅರ್ಥ ಆಗುತ್ತೆ. ನೆಕ್ಸ್ಟ್, 75ನೇ ಪ್ರಶ್ನೆ. ಪ್ರಜ್ಞಾ ಪ್ರವಾಹವನ್ನು ಅಧ್ಯಯನ ಮಾಡಲು ಸೂಕ್ತ ವಿಧಾನ. ಅಂತರಾವಲೋಕನ. ಪ್ರಜ್ಞಾ ಪ್ರವಾಹ ಅಂದರೆ ನಮ್ಮ ಅಂತರಂಗದಲ್ಲಿ ಏನು ಆಗ್ತಾ ಇದೆ ಅನ್ನುವಂಥದ್ದನ್ನು ನಾವೇ ತಿಳಿದುಕೊಳ್ಳುವಂಥದ್ದು. ಇಂಟ್ರಾಸ್ಪೆಕ್ಷನ್. E.B. ಟಿಚ್ನರ್ ಅವರು ಪ್ರತಿಪಾದನೆಯನ್ನು ಮಾಡ್ತಾರೆ. ಅಂತರಾವಲೋಕನ ವಿಧಾನವನ್ನು ಅತ್ಯಂತ ಪ್ರಾಚೀನವಾದಂತಹ ಒಂದು ವಿಧಾನ ಆಗಿದೆ. ತಮ್ಮ ವ್ಯಕ್ತಿತ್ವವನ್ನು ತಾವೇ ತಿಳಿದುಕೊಳ್ಳಲಿಕ್ಕೆ ಇರುವಂತಹ ವಿಧಾನ ಇದಾಗಿದೆ. ನೆಕ್ಸ್ಟ್,
ಕೂಟಯುಗ ಎಂದು ಕರೆಯುವಂಥದ್ದು ಉತ್ತರ ಬಾಲ್ಯಾವಸ್ಥೆಯಲ್ಲಿ. ಈ ಉತ್ತರ ಬಾಲ್ಯಾವಸ್ಥೆಯಲ್ಲಿ ಸುಮಾರು 6 ವರ್ಷಗಳ ನಂತರದ ಒಂದು ಇದು. ಶಾಲೆಗೆ ಮಕ್ಕಳು ಹೋಗ್ತಾರೆ, ಪರಿಸರದೊಂದಿಗೆ ಸಂಬಂಧವನ್ನು ಹೆಚ್ಚಾಗಿ ಬೆಳೆಸ್ತಾರೆ, ತಮ್ಮದೇ ಒಂದು ವಯಸ್ಕ ಮಕ್ಕಳ ಜೊತೆ ಕೂಟವನ್ನು ಸಂಘದ ಥರ ಮಾಡ್ಕೊಳ್ತಾರೆ. ಹಾಗಾಗಿ ಇದನ್ನು ಕೂಟಯುಗ ಅಂತ ಕರೆಯುವಂಥದ್ದು. DAT ಪರೀಕ್ಷಣವನ್ನು ಏನನ್ನು ಅಳತೆ ಮಾಡಲಿಕ್ಕೆ ಉಪಯೋಗಿಸ್ತಾರೆ? DAT ಪರೀಕ್ಷಣವನ್ನು ಅಭಿಸಾಮರ್ಥ್ಯ ಆಪ್ಟಿಟ್ಯೂಡನ್ನು ಮಾಡಲಿಕ್ಕೆ ಉಪಯೋಗಿಸ್ತಾರೆ. ನೆಕ್ಸ್ಟ್, ಅನ್ವೇಷಣಾ ಕಲಿಕೆಯನ್ನು ಪ್ರತಿಪಾದನೆ ಮಾಡಿದವರು ಬ್ರೂನರ್ ಅವರು. ವ್ಯಕ್ತಿ ಆಶಾಭಂಗವನ್ನು ಅನುಭವಿಸುವ ಪರಿಸ್ಥಿತಿ, ಗುರಿಯೊಂದನ್ನು ತಲುಪಲು ಮಾಡುವ ಪ್ರಯತ್ನಗಳಿಗೆ ಅಡ್ಡಿ ಉಂಟಾದಾಗ. ವ್ಯಕ್ತಿ ಯಾವುದೇ ಒಂದು ಗುರಿಯನ್ನು ಇಟ್ಕೊಳ್ತಾನೆ, ಅದನ್ನು ತಲುಪಲಿಕ್ಕೆ ಆತನಿಗೆ ಅಡ್ಡಿ ಆಯಿತು ಅಂದರೆ ಅಲ್ಲಿ ಆಶಾಭಂಗ ಅಂದರೆ ತನ್ನ ಆಸೆ, ತಾನೇನು ಮಾಡಬೇಕು ಅಂದ್ಕೊಂಡಿರುತ್ತೋ ಅವು ಹಾಳಾಗತ್ತೆ. ಗುಂಪೊಂದರ ಸಮಾಜ ಮಿತಿ ವಿಶ್ಲೇಷಣದಲ್ಲಿ ಗರಿಷ್ಠ ಸಂಖ್ಯೆಯ ಆದ್ಯತೆಯನ್ನು ಪಡೆಯುವ ಸದಸ್ಯರನ್ನು ಏನೆಂದು ಕರೀತಾರೆ? ನಕ್ಷತ್ರ ಅಥವಾ ಸ್ಟಾರ್ ಅಂತ ಹೇಳಿ ಅವ್ರನ್ನ ಕರೀತಾರೆ. ಗರಿಷ್ಠ ಸಂಖ್ಯೆಯ ಆದ್ಯತೆಯನ್ನು ಪಡೆದಂತಹ ಒಬ್ಬ ಸದಸ್ಯನನ್ನು. ಸ್ಮರಣೆಯ ಸರಿಯಾದ ಅನುಕ್ರಮ, ಕಲಿಕೆ, ಧಾರಣೆ, ಪುನರ್ಸ್ಮರಣೆ, ಗುರುತಿಸುವಿಕೆ. ಸ್ಮರಣೆಯ ಸರಿಯಾದ ಅನುಕ್ರಮ ಏನು? ಮೊದಲು ಏನನ್ನು ನೆನಪಿಟ್ಕೊಳ್ಬೇಕೋ ಅದನ್ನು ಕಲಿಬೇಕಾಗತ್ತೆ, ಅದನ್ನು ಮನಸ್ಸಿನಲ್ಲಿ ಧಾರಣೆಯನ್ನು ಮಾಡ್ಕೊಳ್ಬೇಕು, ಅದನ್ನು ಪುನಃ ಸ್ಮರಣೆಗೆ ತಂದುಕೊಳ್ಳುವಂಥದ್ದು, ನಂತರ ಅವಶ್ಯಕತೆ ಇದ್ದಂತಹ ಸಂದರ್ಭದಲ್ಲಿ ಅದನ್ನು ಗುರುತಿಸುವಂಥದ್ದು. ಇದು ಸ್ಮರಣೆಯ ಸರಿಯಾದ ಅನುಕ್ರಮ. ಮಕ್ಕಳ ಸಮೂಹವೊಂದರ ಅಭಿರುಚಿಗಳನ್ನು ವಿನ್ಯಾಸವನ್ನು ಅಧ್ಯಯನ ಮಾಡಲು ಸೂಕ್ತ ವಿಧಾನ ಸರ್ವೇಕ್ಷಣಾ ವಿಧಾನ. ಸಮೂಹವೊಂದರ ಅಂದರೆ ಅಲ್ಲಿ ಬಹಳಷ್ಟು ಜನರಿರ್ತಾರೆ, ಇಂಡಿವಿಜುವಲ್ ಆಗಿ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸರ್ವೇಕ್ಷಣಾ ವಿಧಾನ, ಗುಂಪಿನ ವಿಧಾನದಲ್ಲಿ ಇದನ್ನು ಮಾಡ್ಬೋದು. ಸರ್ವೆ ಒಂದು ಮಾಡಿ ಇದನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಫ್ರಾಯ್ಡ್ ಅವರ ಪ್ರಕಾರ ವ್ಯಕ್ತಿತ್ವದ 3 ಪದರುಗಳ ವಿಕಾಸದ ಸರಿಯಾದ ಅನುಕ್ರಮ. ಈಗೋ, ಸೂಪರ್ ಈಗೋ. ಅನ್ನುವಂಥದ್ದು ಸುಖಾನ್ವೇಷಣೆಯ ತತ್ವವನ್ನು ಹೊಂದಿದೆ. ಈಗೋ ಅನ್ನುವಂಥದ್ದು ವಾಸ್ತವಿಕತೆಯನ್ನು ಹೊಂದಿರುವಂಥದ್ದು. ಹಾಗೆ ಸೂಪರ್ ಈಗೋ ಅನ್ನುವಂಥದ್ದು ಅತಿಯಾಮನುಷವಾದ ಅಥವಾ ಅತಿಶಯವಾದಂತಹ ಒಂದು ವಿಕಾಸದ ಹಂತ ಆಗಿದೆ. ಇದು ಏನು? ಮನುಷ್ಯನ ಉತ್ಕೃಷ್ಟ ಹಂತವನ್ನು ತಿಳಿಸುವಂಥದ್ದಾಗಿದೆ. ಬುದ್ಧಿಶಕ್ತಿಯ ದ್ವಿಕಾರಕ ಸಿದ್ಧಾಂತದ ಪ್ರತಿಪಾದಕರು ಸ್ಪಿಯರ್ಮನ್. ಇವರು G ಮತ್ತು S ಕಾರಕವನ್ನು ತಿಳಿಸಿದ್ದಾರೆ. ಜನರಲ್ ಮತ್ತು ಸ್ಪೆಸಿಫಿಕ್ ಕಾರಕಗಳನ್ನು ತಿಳಿಸಿದ್ದಾರೆ. ಮ್ಯಾಸ್ಲೋವಿನ ಮಾನವನ ಅಗತ್ಯತೆಯ ಶ್ರೇಣಿಯಲ್ಲಿ ಅತ್ಯಂತ ಮೇಲ್ಮಟ್ಟದ ಅಗತ್ಯತೆ ಅಹಂ ವಾಸ್ತವೀಕರಣದ ಅಗತ್ಯತೆಯಾಗಿದೆ. ಒಂದು ಅಂಕ ವಿತರಣೆಯನ್ನು 2 ಸಮ ಅರ್ಧಗಳಾಗಿ ವಿಭಜಿಸುವ ಬಿಂದುವಿಗೆ ಮಧ್ಯಕ ಅಂತ ಹೇಳಿ ಕರೀತಾರೆ. ವೀರ ವ್ಯಕ್ತಿಯ ಆರಾಧನೆ ಈ ಹಂತದ ಒಂದು ವಿಶಿಷ್ಟ ಲಕ್ಷಣ ಆಗಿದೆ. ತಾರುಣ್ಯಾವಸ್ಥೆಯ ಲಕ್ಷಣ. ಈ ತಾರುಣ್ಯಾವಸ್ಥೆಯಲ್ಲಿ ವ್ಯಕ್ತಿ ಆರಾಧನೆ ಇರಬಹುದು, ವ್ಯಕ್ತಿ ಆರಾಧನೆ, ಹಾಗೆ ಬೆಳವಣಿಗೆಯ ಬುಗ್ಗೆ ಅಂತ ಈ ತಾರುಣ್ಯಾವಸ್ಥೆಯನ್ನು ಕರೀತಾರೆ. ಹಾಗೆ ಪ್ರಯಾಸದ ಕಾಲ, ವ್ಯಕ್ತಿ ಪೂಜೆಯ ಕಾಲ, ಈ ಎಲ್ಲ ಹೆಸರಿನಿಂದ ತಾರುಣ್ಯಾವಸ್ಥೆಯನ್ನು ಕರೆಯುವಂಥದ್ದು. ಒಬ್ಬ ವ್ಯಕ್ತಿ ಸೂಕ್ತ ಚೇತನದ ಪ್ರೇರಣೆಗಳನ್ನು ಅಳೆಯಲು ಅತ್ಯಂತ ಸೂಕ್ತವಾದ ಸಾಧನ ಪ್ರಕ್ಷೇಪಣಾ ವಿಧಾನ. ಸೂಕ್ತ ಚೇತನದ ಪ್ರೇರಣೆಗಳನ್ನು ಆತನಿಗೆ ಅರಿವಿಲ್ಲದಂತೆ ಅಳೆಯುವಂಥದ್ದು. ಒಂದು ಸಮಸ್ಯೆಗೆ ಪರಿಹಾರ ಕಂಡುಹಿಡಿಯುವಾಗ ತನ್ನ ಪ್ರಯತ್ನದ ಶೈಲಿಯನ್ನೇ ಬೇಗ ಬದಲಾಯಿಸಿಕೊಳ್ಳುವ ವ್ಯಕ್ತಿಗೆ ಸಹಾಯ ನೀಡುವ ಸೃಜನಶೀಲತೆಯ ಕಾರಕ ನಮ್ಯತೆ, ಫ್ಲೆಕ್ಸಿಬಲ್ ಅಂತ ಕರೆಯುವಂಥದ್ದು. ತನ್ನ ಪ್ರಯತ್ನದ ಶೈಲಿ, ಒಂದು ಶೈಲಿಯಲ್ಲಿ ಸಫಲತೆ ಕಾಣಬೇಕಿದ್ದಾಗ ಮತ್ತೊಂದು ಶೈಲಿಯನ್ನು ಆಗಲೇ ಚೇಂಜ್ ಮಾಡುವಂಥದ್ದು ನಮ್ಯತೆ ಅಂತ ಇದನ್ನು ಕರೀತಾರೆ. ಅನುಗಮನ ಮತ್ತು ನಿಗಮನ ತಾರ್ಕಿಕ ಸಾಮರ್ಥ್ಯ ಈ ಹಂತದ ಅವಧಿಯಲ್ಲಿ ಪೂರ್ಣವಾಗಿ ವಿಕಾಸಗೊಳ್ಳುತ್ತದೆ. ಔಪಚಾರಿಕ ಸಂಕ್ರಿಯಾತ್ಮಕ ಹಂತ 11 ವರ್ಷಗಳಿಗೆ ಮೇಲ್ಪಟ್ಟು. ಸಿಗ್ಮಂಡ್ ಫ್ರಾಯ್ಡ್ ಲೈಂಗಿಕ ಶಕ್ತಿ ಎಂದರೆ ಅದನ್ನು ಲಿಬಿಡೋ ಅಂತ ಹೇಳಿ ಅವರು ಕರೆದಿದ್ದಾರೆ. ಲಿಬಿಡೋ ಅನ್ನುವಂಥ ಹೆಸರಿನಿಂದ ಕರೆದಿದ್ದಾರೆ. ಹೆಡೋನಿಸಮ್ ತತ್ವ ಅಂದರೆ ಸುಖಾಪೇಕ್ಷಣೆಯ ತತ್ವ. ಏನು ಈದ್ ಬಯಸುತ್ತೆ ಅಂತ ಹೇಳಿದಂತಹ ತತ್ವ ಈ ಹೆಡೋನಿಸಮ್ ತತ್ವ ಆಗಿದೆ. ಅನಿಮಾ ಮತ್ತು ಅನಿಮಸ್ ವ್ಯಕ್ತಿತ್ವದ ಪರಿಕಲ್ಪನೆಯನ್ನು ಪ್ರಚಾರಪಡಿಸಿದಂಥವರು ಕಾರ್ಲ್ ಯುಂಗ್. ಅನಿಮಾ ಎಂದರೆ ಏನು? ಪುರುಷರಲ್ಲಿನ ಸ್ತ್ರೀಯ ಗುಣ ಇರುವಿಕೆ, ಇದನ್ನು ಅನಿಮಾ ಅಂತ ಕರೀತಾರೆ. ಅನಿಮಸ್ ಅಂತಂದರೆ ಸ್ತ್ರೀಯರಲ್ಲಿರುವ ಪುರುಷರ ಗುಣವನ್ನು ಅನಿಮಸ್ ಅಂತ ಕರೆಯುವಂಥದ್ದು.
ಹುಡುಗ ತಾಯಿಯ ಬಗ್ಗೆ ರೋಮಾಂಚಕ ಭಾವನೆಗಳನ್ನು ಹೊಂದುವುದು ಮತ್ತು ಹುಡುಗಿ ತಂದೆಯ ಬಗ್ಗೆ ಆಕರ್ಷಿತಳಾಗುವುದನ್ನು ಹೀಗೆಂದು ಕರೆಯಲ್ಪಡುತ್ತದೆ. ಎಡಿಪಸ್ ಕಾಂಪ್ಲೆಕ್ಸ್ ಮತ್ತು ಎಲೆಕ್ಟ್ರಾ ಕಾಂಪ್ಲೆಕ್ಸ್. ಹುಡುಗ ತಾಯಿಯನ್ನು ಇಷ್ಟಪಡುವಂಥದ್ದು ಅಥವಾ ತಾಯಿಯ ಬಗ್ಗೆ ರೋಮಾಂಚಕ ಭಾವನೆಗಳನ್ನು ಹೊಂದುವುದು ಎಡಿಪಸ್ ಕಾಂಪ್ಲೆಕ್ಸ್. ಹುಡುಗಿ ತಂದೆಯ ಬಗ್ಗೆ ಆಕರ್ಷಿತಳಾಗುವಂಥದ್ದು ಎಲೆಕ್ಟ್ರಾ ಕಾಂಪ್ಲೆಕ್ಸ್ ಆಗಿದೆ. ಹುಳಿ ದ್ರಾಕ್ಷಿ ಮನೋಭಾವ ಈ ರಕ್ಷಣಾ ತಂತ್ರಕ್ಕೆ ಉದಾಹರಣೆಯಾಗಿದೆ. ತರ್ಕ ಸಮ್ಮತ, ತನಗೆ ಸಿಗದೇ ಇರುವಂಥದ್ದು ಆ ವಿಷಯವೇ ಅಥವಾ ಆ ಒಂದು ಸನ್ನಿವೇಶವೇ ಸರಿಯಾಗಿಲ್ಲ ಅನ್ನುವಂಥದ್ದನ್ನು ತಿಳಿಯುವಂತಹ ಒಂದು ರಕ್ಷಣಾ ತಂತ್ರ. ಫ್ರಾಯ್ಡ್ನ ಕನಸಿನ ವಿಶ್ಲೇಷಣಾ ಸಿದ್ಧಾಂತವು ಇದರ ಆಧಾರದ ಮೇಲೆ ರೂಪಿಸಲ್ಪಟ್ಟಿದೆ. ಸುಪ್ತ ಪ್ರಜ್ಞೆಯ ಆಧಾರದ ಮೇಲೆ ರೂಪಿಸಲ್ಪಟ್ಟಿರುವಂಥದ್ದಾಗಿದೆ. ಹಾಗೆ 199ನೇ ಪ್ರಶ್ನೆ, ರಕ್ಷಣಾ ತಂತ್ರಗಳನ್ನು ಮೊದಲಿಗೆ ಪರಿಚಯಿಸಿದಂಥವರು ಸಿಗ್ಮಂಡ್ ಫ್ರಾಯ್ಡ್. 200ನೇ ಪ್ರಶ್ನೆ, ಪರೀಕ್ಷೆಯಲ್ಲಿ ನಕಲು ಮಾಡಿದ ವಿದ್ಯಾರ್ಥಿಯು ಎಲ್ಲರೂ ನಕಲು ಮಾಡುವವರೇ ಎನ್ನುವುದು ಯಾವ ಬಗೆಯ ರಕ್ಷಣೆ? ಇದು ಪ್ರಕ್ಷೇಪಣಾ ತಂತ್ರ. ತನ್ನ ತಪ್ಪನ್ನು ಮುಚ್ಚಿಡಲಿಕ್ಕೆ ಉಳಿದವರೆಲ್ಲರೂ ಸಹ ಅದನ್ನೇ ಮಾಡ್ತಾರೆ ಅಂತ ಹೇಳುವಂತಹ ಒಂದು ರಕ್ಷಣಾ ತಂತ್ರ ಇದಾಗಿದೆ. ಒಟ್ಟು 100 ಪ್ರಶ್ನೆಗಳನ್ನು ನಾವು ಈ ಒಂದು ವಿಡಿಯೋದಲ್ಲಿ ನೋಡಿದ್ವಿ. ಇದೇ ರೀತಿಯಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ 100 ಪ್ರಶ್ನೆಗಳನ್ನು ಮುಂದಿನ ನಾವು ವಿಡಿಯೋಗಳಲ್ಲಿ ನೋಡ್ತಾ ಹೋಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ವಿಡಿಯೋವನ್ನು ನೋಡ್ತಾ ಇದ್ರು ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.